वाणी प्रचारिणे देश शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा हरे कृष्ण 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 माताजी, प्रणम माताजी। हरे राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम राम हरे 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 कृष्णा कृष्ण स्वागत माताजी। डिवोटीಸ್ हरे कृष्णा ಎಲ್ಲರಿಗೂ ಹರೇ ದಂಡೋತ್ಪನ್ನ ಕೃಷ್ಣ ಹರೇ ಕೃಷ್ಣ ಮಾತಾಜಿ ದಂಡವತ್ ಹರೆ ಹರೆ ಕೃಷ್ಣ ಮಾತಾಜಿ हरे कृष्ण माताजी, ದಂಡ ಪ್ರಣಾಮ ಮಾತಾಜಿ। ದಂಡೋತ್ಪನ್ನ ಮಾತಾಜಿ ಹರೆ ಕೃಷ್ಣ. ನಿನ್ನೆ 20 ಶ್ಲೋಕದ ಮಠ ಓದಿವ್ ನೋಡ್ರಿ ಮಾತಾಜಿ. ಹೌದಾ 20 ಓದಿದಿರಾ ಮಾತಾಜಿ? ಆಯ್ತು ಸರಿ. ಹಾ ಮತ್ತೆ ಎಷ್ಟಾಗುತ್ತೆ 20ವರೆಗೆ ಓದಕ್ಕೆ ಓದಿದೀವ್ರಿ ಹೇಳಿದ್ರೆ ಮಾತಾಜಿ. ಎಷ್ಟಾಗುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಓಕೆ ತುಂಬಾ ಡೀಪ್ ಓಕೆ ಓಕೆ ಹೋಗ್ಬೇಡ, ಈ ಅಧ್ಯಾಯದ ಬಗ್ಗೆ ನಾವು ಸ್ವಲ್ಪ ಫಾಸ್ಟ್ ಓಕೆ. ಕವರ್ ಮಾಡೋಣ. ಓಕೆ, ಜಾಸ್ತಿ ಆರಾಮದಾನಲ್ರಿ ಮಾತಾಜಿ ಮಗ? ಮಗ ಆರಾಮ್. ನನ್ ಸ್ವಲ್ಪ ಕೆಮ್ಮಿದೆ ಅವನಿಗೆ, ನೆಬುಲೈಸೇಷನ್ ಹಾ ಅದು ನಡೀತಾ ಇದೆ. ಪರವಾಗಿಲ್ಲ. ಆಯ್ತು. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ ಮಾತಾಜಿ। ಪ್ರಣಾಮ ಮಾತಾಜಿ. ಹರೆ ಕೃಷ್ಣ. ಮಗ ಹೇಗಿದ್ದಾನೆ ಮಾತಾಜಿ? ಅವ್ರು ನಮ್ಮ ಮಕ್ಕಳು ಚೆನ್ನಾಗಿದಾರೆ ಮಾತಾಜಿ। ನಿಮ್ ಮಗು ಹೇಗಿದೆ? ನಿನ್ನೆ ಹಾಸ್ಪಿಟಲ್ ಹೋಗ್ತಾ ಇದ್ರಿ? ಹೌದ್ ಮಾತಾಜಿ, ಸ್ವಲ್ಪ ಕೆಮ್ಮು ಅವನಿಗೆ. ರಾತ್ರಿ ಹೊತ್ತು ಜಾಸ್ತಿ ಆಗ್ತಿದೆ, ಬೆಳಿಗ್ಗೆ ಹೊತ್ತು ಕಷ್ಟ ಪಡ್ತಿರ್ತಾರೆ ಅಂತ ಕರ್ಕೊಂಡು ಹೋಗಿದ್ದೆ. ಹಾಗಾಗಿ ಮಾತಾಜಿ, ಕೆಮ್ಮು ಬರ್ಬಾರ್ದು ಮಾತಾಜಿ। ನಾವು 2 ತಿಂಗಳು ತುಂಬಾ ಕಷ್ಟಪಟ್ವಿ ಕೆಮ್ಮಿಂದ। ಕೆಮ್ಮು ಮಾತ್ರ ಬರ್ಬಾರ್ದು। ನೆಬ್ಲೈಸೇಷನ್ ಮತ್ತೆ ಅದು ಸ್ಟೀಮ್ ತಗೊಂಡ್ರೆಲ್ಲ ಕಮ್ಮಿ ಆಗತ್ತೆ, ಆದ್ರೆ ಮಕ್ಕಳಿಗೆ ಸ್ಟೀಮ್ ಅಂತೂ ಕೊಡಕ್ ಆಗಲ್ಲ। ಹೌದ್ ಮಾತಾಜಿ. ನೆಬ್ಲೈಸೇಷನ್ ಓಕೆ ಮಾತಾಜಿ, ಹಾ ಕೊಡ್ಬೋದು। ನೀವು ಮೊನ್ನೆ ಮಾತಾಜಿ ಸಣ್ಣ ಮಾತಾಡ್ತಿದ್ರಿ, ಕೇಳ್ಬೇಕು ಅನ್ಕೊಂಡೆ ನಿಮಗ್ ಹುಷಾರ್ ಇದೆಯೋ ಇಲ್ವೋ ಅಂತ। ನೀವು ಚೆನ್ನಾಗಿದ್ದೀರೋ? ಹುಷಾರಾಗಿದ್ದೀನಿ ಮಾತಾಜಿ, ಹುಷಾರಾಗಿದ್ದೀನಿ ಮಾತಾಜಿ. ಮೊನ್ನೆ ಕ್ಲಾಸ್ ಅಲ್ಲಿ ಸಣ್ಣ ಮಾತಾಡ್ತಿದ್ರಿ, ನಾನ್ ಅದಕ್ಕೆ ಹುಷಾರಿದೆ ಅನ್ಕೊಂಡೆ. ನಾನು ಆಕ್ಚುಲಿ ಬೇರೆ ಕಡೆ ಇದ್ದೆ ಅವಾಗ, ಹಾಗಾಗಿ ಸ್ವಲ್ಪ ಕಮ್ಮಿ ಮಾತ್ರ. ಮಕ್ಕಳು ಹುಷಾರಿಲ್ಲ ಅಂದ್ರೆ ತಾಯಿಂದಿರಿಗೆ ಸ್ವಲ್ಪ ಮೂಡ್ ಅಪ್ಸೆಟ್ ಆಗುತ್ತೆ. ಹೌದು, ಎಲ್ಲರೂ ನಾಪಿಸ್ತಾ ಇರ್ತಾರೆ. ಹೌದೌದು ಮಾತಾಜಿ, ನಿಮ್ ದೃಷ್ಟಿನೂ ಆಗತ್ತೆ ಮಾತಾಜಿ, ಚೆನ್ನಾಗ್ ಕ್ಲಾಸ್ ಹೇಳ್ತೀರಾ ನಿಜವಾಗ್ಲು. ಮುಂದುವರ್ಸೋಣ. ಮಾನ್ಯಸೇ ಯದಿ ತಚ್ಚಾಕ್ಯಂ ಮಯಾ ದ್ರಷ್ಟುಂ ಇತಿ ಪ್ರಭು ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಹೇಳ್ತೀರಾ? ಮಾತಾಜಿ ಬರೀ ಅನುವಾದ ಮಾತಾಜಿ ಸಾಕು. ಮಾತಾಜಿ ಎಷ್ಟನೇ ಅಧ್ಯಾಯ ಮಾತಾಜಿ? ಇದು 11ನೇ ಅಧ್ಯಾಯ ಮಾತಾಜಿ. ವಿಶ್ವರೂಪ 11ನೇ ಅಧ್ಯಾಯ 4ನೇ ಶ್ಲೋಕದಿಂದ ಮುಂದುವರಿಸ್ತಿದ್ವಿ. ಅನುವಾದ ಓದ್ತೀರಾ? ನಾನು ಓದ್ಲಾ? ಓದ್ಲಿ ಮಾತಾಜಿ? ಮಾತಾಜಿ ಓದಿ, ಬರೀ ಅನುವಾದ ಓದಿ ಸಾಕು. ಅನುವಾದ. ಓ ಪ್ರಭುವೇ ಯೋಗೀಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆಯಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೋಡಿ, ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಭಗವಂತ ಕೃಷ್ಣನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮ ಇಂದ್ರಿಯಗಳಿಂದ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಭಗವಂತನ ಕೃಪೆಯಿಂದ ಮಾತ್ರನೇ ನಮ್ಗೆ ಅರ್ಥ ಆಗಕ್ ಸಾಧ್ಯ. ಹೌದಾ? ನಮ್ದು ಕೈಯಲ್ಲಿ 2 ಬೆರಳಿದೆ ಅಲ್ವಾ? ಒಂದು ಏನದು ಹೆಬ್ಬೆರಳು ಪಕ್ಕ ಇದೆಯಲ್ವಾ? 2 ಬೆರಳು ನಾವೇನು ಜಪ ಮಾಡಕ್ ಉಪಯೋಗಿಸ್ತೀವಲ್ವಾ? ಒಂದು ಉದ್ದಕ್ಕಿರೋ ಬೆರಳು ಒಂದು, ಇನ್ನೊಂದು ನಾವ್ ಯಾವ್ದಾದ್ರು ಬೆಟ್ಟು ತೋರಿಸ್ಬೇಕು ಅಂದ್ರೆ 1 ಬೆರಳು ಯೂಸ್ ಮಾಡ್ತೀವಲ್ವಾ? ಸೊ ಈ ಬೆಟ್ಟು ತೋರ್ಸೋ 1 ಬೆರಳು ಏನಿದೆ, ಮಧ್ಯದ ಬೆರಳು ಏನಿದೆಯಲ್ವಾ, ಈ 2 ಒಂದು ಪ್ರಯತ್ನ ಅಂತೆ, ಒಂದು ಭಗವಂತನ ಕೃಪೆ ಅಂತೆ. ಓಕೆನಾ? ಪ್ರಯತ್ನ ಯಾವತ್ತು ಸಣ್ಣನೇ ಅಂತೆ, ಭಗವಂತನ ಕೃಪೆ ಯಾವತ್ತು ಹೆಚ್ಚಂತೆ. ಆ ಮಧ್ಯದ ಬೆಟ್ಟಿದೆಯಲ್ವಾ, ಎಲ್ಲದಕ್ಕಿಂತ ಉದ್ದನೆ ಬೆಟ್ಟು, ಅದು ಭಗವಂತನ ಕೃಪೆ ಅಂತ ಆಕ್ಚುಲಿ. ಸೊ ನಾವ್ ಎಷ್ಟೇ ಪ್ರಯತ್ನ ಹಾಕಿದ್ರು ಭಗವಂತನ ಅರ್ಥಕೊಳಕ್ಕೆ, ಭಗವಂತನ ದಾಟೋದಿಕ್ ಕೂಡ ಸಾಧ್ಯ ಆಗಲ್ವಂತೆ. ಅವನ್ಗೆ ಕೃಪೆಯಿಂದ ನಮ್ಗೆ ಅವ್ನ್ ಯಾರು ಅಂತ ಅರ್ಥ ಆಗ್ತಾನೆ. ಸೊ ಹಾಗಾಗಿ ಅರ್ಜುನ ಏನ್ ಕೇಳ್ತಿರೋದು ಇಲ್ಲಿ, ದಟ್ ನಿನ್ನ ಒಂದು ಯೋಗೇಶ್ವರನೇ ಅಲ್ವಾ? ಯೋಗೇಶ್ವರ ಅಂದ್ರೆ ಏನರ್ಥ? ಯೋಗದ ಈಶ್ವರ ಅವನು, ಕಂಟ್ರೋಲರ್ ಆಫ್ ಯೋಗ ಅವನು ಅಲ್ವಾ? ಯೋಗದಲ್ಲಿ ಅವನು ಈಶ್ವರ. ನಾವೇನ್ ಯೋಗಾಭ್ಯಾಸ ಮಾಡ್ತೀವೋ ಅದಕ್ಕೆ ಅಧಿಪತಿ ಅವನ ಆಕ್ಚುಲಿ ಭಗವಂತ. ಸೊ ಯೋಗೇಶ್ವರನ ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವುದಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಏನಾ? ಸೊ ಅನ್ಲಿಮಿಟೆಡ್ ಫಾರ್ಮ್. ಅಪರಿಮಿತ ಅಂದ್ರೆ ಮಿತನೇ ಇಲ್ಲ, ಅಂದ್ರೆ ಅವ್ನು ಎಷ್ಟು
ಎಷ್ಟು ಗಾತ್ರದಲ್ಲಿ ಭಗವಂತ ಏನದು ಪೂರ್ತಿಯಾಗಿ ಕವರ್ ಆಗ್ಬೋದು ಅಂತ ಹೇಳಕ್ಕೂ ಆಗಲ್ವಂತ. ಅಷ್ಟು ವಿಶ್ವರೂಪ ಹೆಸರಲ್ಲೇ ಇದೆ ನೋಡಿ. ವಿಶ್ವನೇ ಪೂರ್ತಿ ಅವನು ಕವರ್ ಆಗ್ಬಿಡ್ತಾನೆ. ಆ ರೂಪ ತೋರಿಸ್ತಾ ಇರೋದು ಇವಾಗ ಭಗವಂತ. ಆ ರೂಪನ ತೋರ್ಸೋದಕ್ಕೆ ಕೇಳ್ಕೊತಾ ಇರೋದು ಅರ್ಜುನ. ಓಕೆ, 5ನೇ ಶ್ಲೋಕಕ್ಕೆ ಹೋಗೋಣ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಹೌದಾ ಮಾತಾಜಿ? ಅನುವಾದ ಮಾತಾಜಿ ಓದಿ. ಅನುವಾದ ಇದು ಶ್ಲೋಕನು ಓದ್ಬೇಕಾ ಮಾತಾಜಿ? ಶ್ಲೋಕ ಬೇಡ, ಬರೀ ಅನುವಾದ ಓದಿ ಮತ್ತೆ ಸಾಕು. ದೇವೋತ್ತಮ ಪೂರ್ವ ಪುರುಷನು ಹೇಳಿದನು, ಪೃಥ್ವಿಯ ಮಗನಾದ ನನ್ನ ಪ್ರೀತಿಯ ಅರ್ಜುನ, ನನ್ನ ಸಿರಿಗಳನ್ನು ಕೋಟ್ಯಾಂತರ ವಿವಿಧ ದಿವ್ಯ ಮತ್ತು ಬಹುವರ್ಣೀಯ ರೂಪಗಳನ್ನು ನೋಡು. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಇವಾಗ ಈ ವಿಶ್ವರೂಪ ಅನ್ನೋದನ್ನ ಏನು ಅರ್ಜುನ ಕೋರ್ಕೋತಾ ಇದ್ದಾನೋ ತೋರ್ಸು ಅಂತ. ಯಾತಿಗೋಸ್ಕರ ತೋರಿಸ್ಬೇಕು? ನಾವು ಚರ್ಚೆ ಮಾಡಿದ್ವಲ್ವಾ, ದಟ್ ಯಾರು ಕಲಿಯುಗದಲ್ಲಿ ಯಾರೋ ಅಪಸಂಪ್ರದಾಯದಿಂದ ಬರುವಂತ ಸಾಧಾರಣ ವ್ಯಕ್ತಿನೋ, ಮನುಷ್ಯ ರೂಪದಂತ ವ್ಯಕ್ತಿನೋ, ಯಾರೋ ಮೋಸಗಾರರು, ಸುಳ್ಳು ಪ್ರಚಾರಕ್ಕೋಸ್ಕರ ಗುರು ಅಂತ ಹೇಳ್ಕೊಳ್ಳೋರು, ಅವತಾರ ಅಂತ ಹೇಳ್ಕೊಳ್ಳೋರು ಅಲ್ವಾ, ಅಂತವ್ರ ಮುಂದೆ ಇದೊಂದು ಪ್ರಶ್ನೆ ಇದೆ. ಬಟ್ ನೀನು ವಿಶ್ವರೂಪ ತೋರಿಸೋ ಅಂತ ವ್ಯಕ್ತಿನ ನಿಂಗ ಶಕ್ತಿ ಇದೆಯಾ, ಸಾಮರ್ಥ್ಯ ಇದೆಯಾ ಅಂತ ಅಲ್ವಾ. ಹಾಗಾಗಿ ಅರ್ಜುನ ಕೇಳ್ತಾ ಇರೋದು, ನಿನ್ನ ವಿಶ್ವರೂಪನ ಎಲ್ಲರಿಗೂ, ಎಲ್ಲ ಸಾಧಾರಣ ವ್ಯಕ್ತಿ ಕೂಡ ಅರ್ಥ ಆಗೋ ರೀತಿ ನಿನ್ನ ಆ ಒಂದು ರೂಪನ ತೋರ್ಸು ಅಂತಿರೋದು. ಸೊ ಈ ರೂಪ ನೋಡೋದಿಕ್ಕೆ ನಮ್ಗೆ ಕಣ್ಣು ಸಾಕ? ಈ 2 ಕಣ್ಣಿಂದ ನೋಡೋದಿಕ್ ಆಗತ್ತಾ? ಈ ಭೌತಿಕ ಕಣ್ಣಿಂದ ನೋಡೋದಿಕ್ ಸಾಧ್ಯನಾ? ಅಷ್ಟು ದೊಡ್ಡ ಅಜಗಜಾಂತವಾಗಿರೋಂತ ಒಂದು ದೊಡ್ಡ ರೂಪನ ನೋಡೋದಿಕ್ಕೆ ಈ 2 ಕಣ್ಣು ಸಾಕ? ಈ 2 ಕಣ್ಣಿಗೆ ಆ ಶಕ್ತಿ ಇದೆಯಾ? ಇಲ್ಲ ಮಾತಾಜಿ, ಶಕ್ತಿ ಇಲ್ಲ ಮಾತಾಜಿ. ಶಕ್ತಿ ಇಲ್ಲ, ಆ ಶಕ್ತಿ ಭಗವಂತ ಕೊಡ್ಬೇಕು ಅಲ್ವಾ. ಭಗವಂತ ಕೊಟ್ರೆ ಆ ಶಕ್ತಿನ ಅವಾಗ ನೋಡ್ಲಿಕ್ಕೆ ಸಾಧ್ಯ. ಸೊ ಈಗ ಅರ್ಜುನನು ಅದೇ ಕೇಳ್ಕೊತಾ ಇರೋದು, ನಾನಿನ್ನ ಈ ಒಂದು ದೃಶ್ಯ ನೋಡ್ಬೇಕು ಅಂದ್ರೆ ನನ್ಗೆ ಈ ಕಣ್ಣಿಂದ ನೋಡೋದಿಕ್ ಆಗಲ್ಲ. ಸಾಧಾರಣ ವ್ಯಕ್ತಿಗೆ ನೋಡೋದಿಕ್ಕೆ ಶಕ್ತಿ ಇಲ್ಲ. ಬಟ್ ನಿನ್ನ ದಿವ್ಯ ಅನುಭೂತಿಯಿಂದ, ನಿನ್ನ ಪರಮ ಕರುಣೆಯಿಂದ ಇದು ಸಾಧ್ಯ. ಸೊ ಈ ಒಂದು ವಿಶ್ವರೂಪ ಅನ್ನೋದೇನಿದೆ, ಇದು ಕಾಣಿಸ್ಕೊಳತ್ತೆ ಮತ್ತೆ ಮಾಯ ಆಗ್ಬಿಡುತ್ತೆ ಅಲ್ವಾ. ಇದು ಏನಂತಾರೆ ಇಲ್ಲಿ ನೋಡಿ, ಕೃಷ್ಣನ ಇತರ ರೂಪಗಳಂತೆ ಆಧ್ಯಾತ್ಮಿಕ ಗಗನದಲ್ಲಿ ಶಾಶ್ವತವಾಗಿ ನೆಲೆಸಿರುವುದಿಲ್ಲ. ಭಕ್ತನ ಮಟ್ಟಿಗೆ ಹೇಳುವುದಾದರೆ ಅವನು ವಿಶ್ವರೂಪವನ್ನು ನೋಡಲು ಕಾತರನಾಗಿರುವುದಿಲ್ಲ. ಆದರೆ ಕೃಷ್ಣನು ಈ ರೀತಿಯಲ್ಲಿ ಕಾಣಲು ಬಯಸುವುದರಿಂದ ಕೃಷ್ಣನ ಆ ರೂಪವನ್ನು ತೋರುತ್ತಾನೆ. ಸೊ ಭಗವಂತನ ಇದು ಆಧ್ಯಾತ್ಮಿಕ ರೂಪ ಅಲ್ಲ, ಇದು ಪ್ರಕಟ ಆಗತ್ತೆ, ಅಪ್ರಕಟ ಆಗತ್ತೆ. ಓಕೆ, ಓನ್ಲಿ ಕೃಷ್ಣ ಅರ್ಜುನನಿಗೋಸ್ಕರ ತೋರಿಸ್ತಾ ಇರುವಂತ ರೂಪ ಇದು ಆಧ್ಯಾತ್ಮಿಕ ರೂಪ ಅಲ್ಲ ಕೃಷ್ಣ, ಇದು ಭೌತಿಕ ರೂಪ, ವಿಶ್ವರೂಪ ಅನ್ನೋದು. ಹಾಗಾಗಿ ಇದು ಆಧ್ಯಾತ್ಮಿಕ ಲೋಕದಲ್ಲಿ ಈ ರೂಪ ತಾಳ್ಕೊಂಡಿರಲ್ಲ ಭಗವಂತ. ಓಕೆನಾ? ಸೊ ಅದು ಹೇಳ್ತಾರೆ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತಥಾ ಬಹುನಿ ಅದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. 6ನೇ ಶ್ಲೋಕ ಓದ್ಲ ಮಾತಾಜಿ? ಅನುವಾದ ಮಾತಾಜಿ. ಅನುವಾದ. ಭಾರತ ವಂಶದವರಲ್ಲಿ ಶ್ರೇಷ್ಠನೇ ಆದಿತ್ಯರು, ವಾಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ಇಲ್ಲಿ ನೋಡು. ಈವರೆಗೆ ಯಾರು ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನು ನೋಡು. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಸೊ ಈಗ ಈ ದೇವತೆಗಳೇನಿದ್ದಾರೋ ಆದಿತ್ಯ ಅಲ್ವಾ, 11 ಆದಿತ್ಯರು ಅಂತ ಹೇಳ್ತಾರಲ್ಲ, ವಸು, ರುದ್ರ 11 ರುದ್ರನ ಏನೋ ಹೇಳ್ತಾರಲ್ಲ, 11 9 ರುದ್ರನ 11 ರುದ್ರ ಇರ್ಬೇಕು, ಅಶ್ವಿನಿ ಕುಮಾರರು. ಸೊ ಇವ್ರನ್ನ ಆಕ್ಚುಲಿ ಯಾರು ನೋಡಿದ್ವಂತ. ಓಕೆ, ಸೊ ಇವಾಗ ಭಗವಂತ ಈ ವಿಶ್ವರೂಪದಲ್ಲಿ ದರ್ಶನದಲ್ಲಿ ತೋರ್ಸಕ್ ಹೊರಟಿದ್ದಾನೆ ಎಲ್ಲಾ ದೇವತೆಗಳನ್ನು ನೋಡೋದಿಕ್ಕೆ. ಇದೊಂದು ಚಾನ್ಸ್ ಇದು. ಸೊ ಹಾಗಾಗಿ ಅರ್ಜುನ ಕೂಡ ಕೃಷ್ಣನ್ ಬಗ್ಗೆ ಪೂರ್ತಿಯಾಗಿ ತಿಳಿದಿಲ್ಲ. ಆಪ್ತ ಮಿತ್ರ ಆಗಿದ್ರು ಕೂಡ, ಸಾಖ್ಯ ಭಾವದಲ್ಲಿ ಇದ್ರು ಕೂಡ ಕೃಷ್ಣನ್ ಜೊತೆಗೆ, ಆದ್ರೂ ಕೂಡ ಅಷ್ಟು ತಿಳಿದಿರೋನಾಗಿದ್ರು ಕೂಡ ಭಗವಂತನ ಬಗ್ಗೆ ಪೂರ್ತಿಯಾಗಿ ತಿಳಿದಿಲ್ಲ.
ಸೊ ಈ ಭಾಗ ಭಗವಂತನ ಈ ಭಾಗನ ನೋಡ್ತಾನೆ ಇವಾಗ ಅರ್ಜುನ. ಅಂದ್ರೆ ಭೌತಿಕ ಪ್ರಪಂಚದಲ್ಲಿ ಯಾವ ರೀತಿ ಕೃಷ್ಣ ಅವನ ಪ್ರತಿನಿಧಿಗಳ ದೇವತೆಗಳು ಹೇಗೆ ಅವನ ಭಾಗಿಗಳಾಗಿದಾರತ್ತೆ. ಇವಾಗ ಹೆಂಗೆ ನಮ್ ದೇಹದಲ್ಲಿ ಈ ಕೈಗಳು, ಈ ಕಾಲು, ಹೊಟ್ಟೆ ಅಲ್ವಾ, ತೊಡೆ ಎಲ್ಲ ಒಂದ್ ಭಾಗ ಅಲ್ವಾ, ಎಲ್ಲ ಸೇರಿದೆ. ಎಲ್ಲ ಸೇರಿದ್ರೆ ಈ ದೇಹ ಕೆಲಸ ಮಾಡ್ತಿದೆ. ಎಲ್ಲ ಅಂಗಗಳು ಬೇಕು ನಮಗೆ ಅಲ್ವಾ. ಒಂದೇ ಅಂಗದಿಂದ ಬರೀ ಬದುಕಕ್ ಆಗತ್ತಾ? ಆಗಲ್ಲ. ಅದೇ ರೀತಿ ಕೃಷ್ಣನ ಈ ವಿಶ್ವರೂಪದಲ್ಲಿ ಹಲವಾರು ಅಂಗಗಳಲ್ಲಿ ಈ ದೇವತೆಗಳು ಕೂಡ ಒಂದೊಂದೊಂದೊಂದು ಅಂಗಗಳಿಗೆ ಪ್ರತಿನಿಧಿಗಳ. ಸೊ ಆ ರೂಪನ ಈಗ ಕೃಷ್ಣ ತೋರಿಸ್ಲಿಕ್ಕೆ ಹೊಡ್ತಿರೋದು. ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯಾಸ ಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯಾ ದ್ರಷ್ಟುಮಿಚ್ಛಸಿ. ಹೇಮಾಮಿಸ್ ಓದ್ತಾರ್ರಿ ಮಾತಾಜಿ. ನಾವ್ ಓದ್ಲಾ ಮಾತಾಜಿ? ಮಾತಾಜಿ ಹರೇ ಕೃಷ್ಣ. ಹೇಮಾ ಮಾತಾಜಿ ಓದ್ತಾರ್ರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ, ನೀನು ಏನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಲೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನನ್ನು ನೋಡಲು ಬಯಸಬಹುದೋ ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸಬಲ್ಲದು. ಚರಾಚರವಾದದ್ದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ನಾವು ಇವಾಗ ಒಂದ್ ಕಡೆ ಕೂತಿದೀವಲ್ವಾ ಎಲ್ಲರೂ. ಸೊ ನಾವ್ ಎಲ್ಲಿ ಕೂತಿದ್ದೀವೋ ಅಲ್ಲಿ ಎಷ್ಟು ನಮ್ ಕಣ್ಣು ಹೋಗತ್ತೋ, ಕಣ್ಣು ಹಾಯ್ಸಕ್ ಆಗತ್ತೋ ಅಷ್ಟೇ ನೋಡೋಕ್ ಸಾಧ್ಯ ಅಲ್ವಾ. ಬಾಕಿ ರೂಮ್ಗಳೆಲ್ಲ ನೋಡಕ್ ಆಗತ್ತಾ? ಇಲ್ಲೇ ಕುತ್ಕೊಂಡ್ ನೋಡಕ್ ಆಗತ್ತಾ? ಈ ಮನೆದೆಲ್ಲ ಬಾಕಿ ರೂಮ್, ಅಡ್ಗೆ ಮನೆದು, ಅಡ್ಗೆ ಮನೆ ಎಲ್ಲ ಕಾಣತ್ತಾ ನಮ್ಗೆ ಇಲ್ಲಿಂದ? ಕಾಣಲ್ಲ ಮಾತಾಜಿ, ಎದ್ದು ಹೋಗ್ಬೇಕು. ಅಲ್ವಾ? ಎದ್ದು ಹೋದ್ರೆ ನೋಡ್ಬೋದು, ಕುಂತಿದ್ದ ಜಾಗದಲ್ಲಿ ಕೂತಿರೋ ಜಾಗದಿಂದ ಒಂದ್ ಕಡೆಯಿಂದ ನಾವ್ ನೋಡಕ್ ಆಗಲ್ಲ. ಬಟ್ ಇವಾಗ ಅರ್ಜುನ ಒಂದು ಭೂಲೋಕ ಅಲ್ಲ, ಹಲವಾರು ಬ್ರಹ್ಮಾಂಡಗಳಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಒಂದೇ ಜಾಗದಿಂದ ನೋಡೋದಿಕ್ಕೆ ಭಗವಂತ ಕೃಷ್ಣ ಒಂದು ವಿಶೇಷವಾದಂತ ಚಕ್ಷು ಕೊಡ್ತಾನ. ಒಂದೇ ಜಾಗದಲ್ಲಿ ಕುತ್ಕೊಂಡವನು ಇಡೀ ಪ್ರಪಂಚನೇ ನೋಡ್ಬೋದು. ಇದನ್ನ ಎಷ್ಟೇ ದೊಡ್ಡ ಅಡ್ವಾನ್ಸ್ ವಿಜ್ಞಾನಿಗಳು ಕೂಡ ನೋಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ. ಯಾಕೆ ಇಡೀ ಬ್ರಹ್ಮಾಂಡ ನೋಡೋದು ಅಷ್ಟು ಸುಲಭ ಅಲ್ಲ. ಅಂತದ್ರಲ್ಲಿ ಹಲವಾರು ಬ್ರಹ್ಮಾಂಡಗಳಲ್ಲಿ ಏನ್ ನಡೀತಾ ಇದೆ ಒಂದೇ ಸಮನೆ ಒಂದ್ಸರಿ ಅನ್ನೋದನ್ನ ಕುತ್ಕೊಂಡು ಅರ್ಜುನ ಇವಾಗ ನೋಡ್ತಾನೆ. ಚರ ಪ್ರತಿಯೊಂದು ಒಂದೇ ಜಾಗದಲ್ಲಿ ಪೂರ್ತಿಯಾಗಿ ಇಡೀ ವಿಶ್ವನ ಅವನು ದರ್ಶನ ತಗೋತಾನೆ. ಯಾಕಂದ್ರೆ ಭಗವಂತ ಅದಕ್ಕೆ ಅನುಮತಿ ಮಾಡ್ಕೊಟ್ಟಿದ್ದಾನೆ. ಯಾಕಂದ್ರೆ ಅರ್ಜುನ ಅದ್ ಕೋರ್ಕೊಂಡ ಹೇಗೆ ಕೃಷ್ಣ ಎಷ್ಟು ಪವರ್ಫುಲ್ ಅನ್ನೋದು ತಿಳ್ಕೊಬೇಕು ಅನ್ನೋದು. ಅದು ನಮ್ಗೆ ಇವಾಗ ತಿಳಿ ಹೇಳ್ತಾ ಇದ್ದಾರೆ, ನಮಗೋಸ್ಕರ ಕೇಳಿರೋದು ಅರ್ಜುನ ಆಕ್ಚುಲಿ. ಯಾಕಂದ್ರೆ ನಮಗೆ ಮಂದಟ್ ಆಗಿಲ್ವಲ್ಲ. ಭಗವಂತ ಕೃಷ್ಣನ್ಗೆ ಶಕ್ತಿ ಇದೆಯಾ? ನಮ್ ಕಷ್ಟಗಳೆಲ್ಲ ಹೋಗ್ಲಾಡ್ಸಕ್ ಶಕ್ತಿ ಇದೆಯಾ? ಅವ್ನು ಯಾವಾಗ್ಲೂ ರಾತ್ರಿಯಲ್ಲೇ ಮಾಡ್ಕೊಂಡಿರ್ತಾನೇನೋ ಅಂತ ಅನ್ಬೋದು ಜನ. ಅಥವಾ ಅವತಾರ ಬಂದಿತ್ತು ಹೋಗ್ಬಿಟ್ಟ ಅವನು ಸಾಧಾರಣ ವ್ಯಕ್ತಿ, ಅವನಿಗೆ ಏನ್ ಶಕ್ತಿ ಇದೆ ಅಂತ ಜನರಿಗೆ ಎಷ್ಟೊಂದ್ ಜನಕ್ಕೆ ಸಂದೇಹ ಇರ್ಬೋದಲ್ಲ. ಸಂದೇಹನ ದೂರ ಮಾಡೋದಕ್ಕೆ ಈ ಒಂದು ರೂಪನ ಕೊಡ್ತಾ ಇರೋದು. ಅಂಡ್ ಅರ್ಜುನ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಅರ್ಜುನ ಏನ್ ನೋಡ್ತಾ ಇದ್ದಾನೆ ನಮಗ್ ಹೇಳ್ತಿದ್ದಾನೆ. ಸೊ ನಮಗ್ ತಿಳಿದ್ರೆ ನಾವು ನೋಡ್ತಾ ಇದೀವಲ್ಲ, ನಾವು ಅದನ್ನ ಊಹಿಸ್ಕೋಬಹುದು, ನಾವು ಅದನ್ನ ಕಲ್ಪಿಸ್ಕೋಬಹುದು. ಒಂದ್ ಕಡೆ ಕೂತಿದ್ದಾನೆ ಅರ್ಜುನ, ಒಂದ್ ಕಡೆ ನಿಂತಿದ್ದಾನೆ, ಪ್ರಾರ್ಥಿಸ್ಕೊಂತಿದ್ದಾನೆ ಕೃಷ್ಣ ಇಡೀ ವಿಶ್ವವ್ಯಾಪಿಯಾಗಿರೋದನ್ನ ತೋರಿಸ್ತಾ ಇದ್ದಾನೆ. ಇಡೀ ಭೂಲೋಕದಲ್ಲಿ ಇಡೀ ಬ್ರಹ್ಮಾಂಡಗಳನ್ನ ತೋರಿಸ್ತಾ ಇದ್ದಾನೆ. ಎಲ್ಲಾ ದೇವತೆಗಳು ಹೆಂಗೆ ಎಲ್ಲೆಲ್ಲಿದ್ದಾರೆ ಅನ್ನೋದಕ್ಕೆ ಕಾಣಿಸ್ತಾ ಇದೆ ಅಲ್ವಾ. ಅಂತ ಒಂದು ರೂಪದ ದರ್ಶನ ತಗೋತಾ ಇದ್ದಾನೆ ಅರ್ಜುನ ಜೊತೆ ನಾವು ತಗೋತಾ ಇದ್ದೀವಿ. ನಾತು ಮಾಂಸ್ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಶ್ಲೋಕ ಓದ್ಲಾ ಮಾತಾಜಿ? ಅನುವಾದ. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ. ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ. ನನ್ನ ಯೋಗೈಶ್ವರ್ಯವನ್ನು ನೋಡು. ಹರೇ ಕೃಷ್ಣ ಮಾತಾಜಿ. ನೋಡಿ ಇಲ್ಲಿ ಹೇಳ್ತಿದ್ದಾರೆ, ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. 8ನೇ ಅಧ್ಯಾಯದಲ್ಲಿ ಕೃಷ್ಣನೊಡನೆ ಆಧ್ಯಾತ್ಮಿಕ ಸಂಬಂಧದಲ್ಲಿ ಸರಿಯಾದ ರೀತಿಯಲ್ಲಿ ನೆಲೆಗೊಂಡವರು ಆಕರ್ಷಿತರಾಗುವುದು ಪ್ರೇಮಮಯ ಲಕ್ಷಣಗಳಿಂದ, ದೈವಹೀನವಾದ ಸಿರಿಗಳ ಪ್ರದರ್ಶನದಿಂದಲ್ಲ. ಕೃಷ್ಣನೊಡನೆ ಆಟವಾಡಿದವರು, ಕೃಷ್ಣನ ಸ್ನೇಹಿತರು ಮತ್ತು ಕೃಷ್ಣನ ತಂದೆ ತಾಯಿಯರು
ಕೃಷ್ಣನ ತನ್ನ ಸಿರಿಗಳನ್ನು ತೋರಿಸಬೇಕೆಂದು ಬಯಸುವುದಿಲ್ಲ ಅಲ್ವಾ. ಯಾರು ತುಂಬಾ ಪ್ರೀತಿಸ್ತಾರೋ ನಾವು ಅವರ ಐಶ್ವರ್ಯದ ಹಿಂದೆ ಹೋಗಲ್ಲ ಅಲ್ವಾ. ಪ್ರೀತಿ ಹಿಂದೆ, ಅವ್ರ ಮನಸ್ಸು ಹಿಂದೆ, ಅವ್ರ ನಿಜವಾದ ಸ್ವರೂಪ ಅಷ್ಟೇ ನಾವ್ ಇಷ್ಟಪಡ್ತೀವಿ. ಅವ್ರು ಎಷ್ಟು ದೊಡ್ಡ ಕಾರಲ್ಲಿ ಬರ್ಲಿ ಅಲ್ವಾ, ಅವ್ರ ಅಥವಾ ಎಷ್ಟು ದೊಡ್ಡ ಮನೆಯಲ್ಲಿ ಇದ್ದಾರೆ, ಎಷ್ಟು ದುಡ್ಡಿದೆ, ಅದಷ್ಟು ಮುಖ್ಯ ಅಲ್ಲ. ಅದು ಅಲ್ವಾ. ನಿಜವಾದ ಪ್ರೀತಿ ಇರೋ ಕಡೆ ದುಡ್ಡು ಕಾಸು ಅಥವಾ ಐಶ್ವರ್ಯದ ಮಹತ್ವ ಇದೆಯಾ? ಇಲ್ಲ. ನಮ್ ಜೀವನದಲ್ಲೂ ನಾವು ನಮ್ ತಂದೆ ತಾಯಿನ ದುಡ್ಡಿದೆ ಅಂತ ಪ್ರೀತಿಸ್ತೀವ, ದುಡ್ಡು ನಾಳೆ ಮುಂದೆ ಆಸ್ತಿ ಕೊಡ್ತಾರ ಅಂತ ಪ್ರೀತಿಸ್ತೀವ, ಅಥವಾ ನಿಜವಾಗ್ಲೂ ಜಸ್ಟ್ ನ್ಯಾಚುರಲ್ ಆಗಿ ಪ್ರೇಮಿಸ್ತೀವ? ಸಹಜವಾಗಿ ನಾವು ಪ್ರೀತಿಸ್ತೀವ. ನ್ಯಾಚುರಲ್ ನ್ಯಾಚುರಲ್ ನಾಳೆ ಆಗಿ ಆಸ್ತಿ ಕೊಡ್ತಾರೆ, ನಾಳೆ ಅವ್ರು ಏನೋ ಕೊಡ್ತಾರೆ ಅಂತ ಅಲ್ಲ ಅಲ್ವಾ. ಸೊ ಅದೇ ರೀತಿ ಅದೇ ಸಂಬಂಧ ಅಲ್ಲಿ ಏನು ಆಧ್ಯಾತ್ಮಿಕ ಲೋಕದಲ್ಲಿ ಏನ್ ಸಂಬಂಧ ಇದೆಯೋ, ತಂದೆ ತಾಯಿ ಸಂಬಂಧ, ವಾತ್ಸಲ್ಯ ಸಂಬಂಧ, ಸಾಕ್ಯ ಸಂಬಂಧ, ಮಾಧುರ್ಯ ಸಂಬಂಧ ಅಲ್ವಾ, ಅಲ್ಲಿ ನಿಜವಾದ ಸಂಬಂಧ ಅಲ್ಲಿರೋದು. ಅದರದ್ದೇ ಇಲ್ಲಿ ಒಂದು ಪ್ರತಿಬಿಂಬ ರೂಪದಲ್ಲಿದೆ ಈ ಪ್ರಪಂಚದಲ್ಲಿ. ಎಲ್ಲಾ ಸಂಬಂಧಗಳು ಇಲ್ಲಿ ಏನಿದೆಯೋ ಫಸ್ಟ್ ಅಲ್ಲಿಂದಾನೇ ಬರ್ಬೇಕು. ಆಧ್ಯಾತ್ಮಿಕ ಲೋಕದಲ್ಲಿ ಇಲ್ಲದೆ ಇರೋದನ್ನ ಯಾವ್ದು ಇಲ್ಲದಿರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೀರೋ ಇಲ್ದೇನೆ ಇಲ್ಲಿ ಯಾರು ಹೀರೋ ಹುಟ್ಟಕ್ ಸಾಧ್ಯ ಇಲ್ಲ. ಅಲ್ಲಿ ಹೀರೋಯಿನ್ ಇಲ್ದೆ ಇಲ್ಲಿ ಯಾರು ಹೀರೋಯಿನ್ ಹುಟ್ಟಕ್ ಆಗಲ್ಲ. ಅಲ್ಲಿ ಕತೆ ಇಲ್ದರೆ ಇಲ್ಲಿ ಅದು ಕತೆ ಹುಟ್ಟಕ್ ಆಗಲ್ಲ. ಎಲ್ಲಾ ರಸಗಳು ಆಧ್ಯಾತ್ಮಿಕ ಲೋಕದಲ್ಲಿ ಇದೆ ಫಸ್ಟ್, ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಬಟ್ ಆದ್ರೆ ಅಲ್ಲಿರೋದು ಪ್ರೇಮ ಭರಿತ, ಸ್ವಾರ್ಥ ಇಲ್ದೆ ನಿಸ್ವಾರ್ಥ. ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಸ್ವಾರ್ಥ ಆಗತ್ತೆ. ಯಾಕಂದ್ರೆ ಇಲ್ಲಿ ತ್ರಿಗುಣಗಳ ಒಂದು ಕಾಂಬಿನೇಷನ್ಸ್ ಇರತ್ತೆ, 3 ಗುಣಗಳು ಪ್ರಭಾವಿತ ಆಗತ್ತೆ ಅಲ್ವಾ. ರಜೋಗುಣ ತಮೋಗುಣ ಸೇರತ್ತೆ, ಸ್ವಾರ್ಥತೆ ಬರುತ್ತೆ, ನನಗೋಸ್ಕರ ಅನ್ನೋದು ಬರುತ್ತೆ ಅಲ್ವಾ. ಸೊ ಹಾಗಾಗಿ ನಿಸ್ವಾರ್ಥತೆ ಅನ್ನೋದು ಈ ಭೌತಿಕ ಪ್ರಪಂಚದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸಂಬಂಧ ತಗೊಳ್ಳಿ, ಮಾಧುರ್ಯ ಪ್ರೇಮಿ ಅಥವಾ ಗಂಡ ಹೆಂಡತಿ ಸಂಬಂಧನೇ ಆಗಿರ್ಬೋದು, ಎರಡನೇದು ವಾತ್ಸಲ್ಯ ಸಂಬಂಧನೇ ಆಗಿರ್ಬೋದು, ಅಥವಾ ಮೂರನೇದೇನಪ್ಪ ಸಾಕ್ಯ ಸಂಬಂಧ ಆಗಿರ್ಬೋದು. ಇಲ್ಲಿ ಯಾವುದೇ ಸಂಬಂಧ ತಗೊಂಡ್ರೆ ಇದ್ರಲ್ಲಿ ಸ್ವಾರ್ಥತೆ ಅನ್ನೋದಿದೆ, ಸ್ವಲ್ಪ ಮಟ್ಟಕ್ಕಾದ್ರೂ ಇದೆ. ಬಟ್ ಆ ಲೋಕದಲ್ಲಿ ಕೃಷ್ಣನ ಸೇರಿಸಿರೋದ್ರಿಂದ ಅವ್ರ ಎಲ್ಲಾ ಸಂಬಂಧಗಳಲ್ಲಿ ಅದು ಪೂರ್ತಿ ನಿಸ್ವಾರ್ಥ. ಸೊ ಅವರು ಪರಿಶುದ್ಧ ಪ್ರೇಮದಲ್ಲಿ ಎಷ್ಟು ತನ್ಮಯರಾಗಿದ್ದರೆಂದರೆ ಅವರಿಗೆ ಕೃಷ್ಣನು ದೇವೋತ್ತಮ ಪರಮಪುರುಷ ಎನ್ನುವುದು ತಿಳಿಯದು. ತಮ್ಮ ಪ್ರೇಮ ವಿನಿಮಯದಲ್ಲಿ ಕೃಷ್ಣನ ಪರಮ ಪ್ರಭು ಎನ್ನುವುದನ್ನು ಅವರು ಮರೆಯುತ್ತಾರೆ. ಕೃಷ್ಣನೊಡನೆ ಆಡುವ ಬಾಲಕರು ಬಹು ಪುಣ್ಯ ಜೀವಿಗಳು ಮತ್ತು ಅನೇಕ ಜನ್ಮಗಳ ಅನಂತರ ಅವರಿಗೆ ಕೃಷ್ಣನೊಡನೆ ಹಾಗೆ ಕ್ರೀಡಿಸಲು ಸಾಧ್ಯವಾಗಿದೆ ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ ಅಲ್ವಾ. ಯಾರು ಭಗವಂತನ ಜೊತೆ ಆಟಾಡಕ್ ಸಾಧ್ಯನಾ? ಭಗವಂತ ಸೃಷ್ಟಿಕರ್ತ ಭಗವಂತ ಇಷ್ಟು ದೊಡ್ಡ ವಿಶ್ವರೂಪ ತಾಳಿರುವಂತ ವ್ಯಕ್ತಿ ಜೊತೆ ಆಟ ಆಡೋದು ಅಂದ್ರೆ, ಅವನ್ನ ಗೇಲಿ ಮಾಡೋದು ಅಂದ್ರೆ, ಅವನ್ನ ಕಟ್ಟಾಕೋದು ಅಂದ್ರೆ ಅಲ್ವಾ, ಅವನ ಕೈಯಲ್ಲಿ ನೃತ್ಯ ಮಾಡಿಸೋದು ಅಂದ್ರೆ ನಾನು ಸಾಮಾನ್ಯ ವಿಷಯನ? ಅಂದ್ರೆ ಇವರೆಲ್ಲ ಎಷ್ಟು ಗ್ರೇಟ್ ಅಂತ ಅರ್ಥ. ಯಾರು ಅವನ ಜೊತೆ ಸಹಭಾಗಿಯಾಗಿದ್ದಾರೆ ಅಂದ್ರೆ ಅವ್ರು ಎಷ್ಟು ಜನ್ಮಗಳ ಅವರ ತಪಸ್ಯದ ಫಲಿತ ಅದು. ಭಗವಂತನ ಜೊತೆ ಅವರೆಲ್ಲ ಕುಡಿತಾ ಇದ್ದಾರೆ, ನಿಂತ್ಕೊಂತ ಇದಾರೆ, ಮಲ್ಕೋತಾ ಇದ್ದಾರೆ, ತಿಂತಾ ಇದ್ದಾರೆ, ಆಡ್ಕೋತಾ ಇದ್ದಾರೆ ಅಲ್ವಾ, ಮುದ್ದು ಮಾಡ್ತಾ ಇದ್ದಾರೆ. ಎಲ್ಲ ಸಾಧಾರಣ ವ್ಯಕ್ತಿಗಳಲ್ಲ ಅವರು. ಕೃಷ್ಣನು ದೇವೋತ್ತಮ ಪರಮಪುರುಷ ಎಂದು ಹುಡುಗರಿಗೆ ತಿಳಿಯದು. ಆತನನ್ನು ತಮ್ಮ ವೈಯಕ್ತಿಕ ಸ್ನೇಹಿತ ಎಂದೇ ತಿಳಿಯುತ್ತಾರೆ. ಆದುದರಿಂದ ಶುಕಮುನಿಗಳು ಈ ಶ್ಲೋಕವನ್ನು ಹೇಳಿದ್ದಾರೆ. ಹಾಗಾಗಿ ಭಗವಂತನ ಈ ಒಂದು ದೃಶ್ಯ ನೋಡ್ಬೇಕು ಅಂದ್ರೆ ಭಗವಂತ ಆ ಒಂದು ಚಕ್ಷುನ ಇವಾಗ ಅರ್ಜುನನಿಗೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಬಟ್ ಇಲ್ಲಿ ಏನಂತಾರೆ, ಭಕ್ತರಿಗೆ ಆ ಒಂದು ಆಡಂಬರದ ಒಂದು ಅವಶ್ಯಕತೆ ಇಲ್ಲ. ಭಗವಂತನ ನಿರೂಪಿಸ್ಬೇಕಾಗಿಲ್ಲ ಭಕ್ತರಿಗೆ ಅಂತಿರೋದು. ಭಗವಂತ ಎಷ್ಟು ಗ್ರೇಟ್ ಅಂತ, ಯಾಕಂದ್ರೆ ಅವ್ರಿಗೆ ಆಗ್ಲೇ ಗೊತ್ತು, ಅಂಡ್ ಅವ್ರಿಗೆ ಅವಶ್ಯಕತೆ ಇಲ್ಲ. ಅವ್ರ ಜೊತೆ ಶುದ್ಧ ಪ್ರೇಮದಲ್ಲಿ ಇರ್ತಾರ ಅಲ್ವಾ. ಎಷ್ಟು ಅವ್ರು ಪ್ರೀತಿಸ್ತಾರ ಅಷ್ಟೆ. ನಿನ್ ಪವರ್ ತೋರ್ಸು ಅಂತ ಏನ್ ಕೇಳಲ್ಲ. ಪವರ್ ಯಾರಿಗ್ ಬೇಕು? ಏನೋ ಬೇಕು ನಿಂದ ಅಂದ್ರೆ ಅವಾಗ ನಾವ್ ಕೇಳ್ತೀವಿ, ಅಂದ್ರೆ ಎಷ್ಟು ಶಕ್ತಿ ತೋರ್ಸು ಅಂತ, ಎಷ್ಟು ರೊಕ್ಕ ಇದೆ, ಹಣ ಇದೆ ತೋರ್ಸು, ನಿಂಗೆ ಏನ್ ಸಾಮರ್ಥ್ಯ ಇದೆ, ಪವರ್ ಇದೆ ತೋರ್ಸು ಅಂತ. ಇತ್ತಹಂ ಸತಾಂ ಬ್ರಹ್ಮ ಸುಖಾನುಭೂತ್ಯ ದಾಸ್ಯಂ ಗತಾನಾಂ ಪರದೈವತೇನ ಮಾಯಾಶ್ರಿತಾನಾಂ ನರದಾರಕೇನ ಸಖಾಂ ವಿಜವೃತು ಕೃತ ಪುಣ್ಯ ಪುಂಜ. ಇದು ಕೃತ ಪುಂಜ ಅಂದ್ರೆ ಆ ವ್ಯಕ್ತಿಗಳು, ವೃಂದಾವನವಾಸಿಗಳು, ಹುಡುಗರು, ಆ ಗೋಪ ಬಾಲಕರು ಅವರೆಲ್ಲ
ಕೃತಪುಂಜ ಎಷ್ಟೋ ತಪಸ್ಯ ಮಾಡಿರೋದ್ರಿಂದ ಅವರಿಗೆ ಸಾಕ್ಷಾತ್ ಭಗವಂತ ಅವರ ಒಂದು ಸಹಭಾಗಿಯಾಗಿ ಆಟ ಪಾಠ ಒಟ್ಟಿಗೆ ಇರುವಂತ ಒಂದು ಅವಕಾಶ ಸಿಕ್ಕಿದೆ ಅಂತ. ಸೊ ಇದು ಸಾಧಾರಣ ವ್ಯಕ್ತಿಗಳದ್ದು ಸಾಧ್ಯ ಸಿಗೋದೇ ಇಲ್ಲ. ಎಷ್ಟೇ ತಪಸ್ಯ ಮಾಡ್ಲಿ, ಎಷ್ಟೇ ಇವ್ರು ಶ್ವಾಸ ಹಿಡ್ಕೊಳ್ಳಿ, ಎಷ್ಟೇ ಯೋಗ ಪದ್ಧತಿ ಮಾಡ್ಲಿ, ಅದು ಸಾಧ್ಯ. ಓಕೆ, ಸೊ ಹಾಗಾಗಿ ಭಗವಂತ ಈ ಒಂದು ಅವಶ್ಯಕತೆ ಎಷ್ಟು, ಈ ಅರ್ಜುನನ್ಗೆ ನೋಡೋದಕ್ಕೆ ಏನು, ಈ ವಿಶ್ವರೂಪ ನೋಡೋದಕ್ಕೆ ಏನ್ ಆ ಒಂದು ಚಕ್ಷು ಬೇಕು, ಅದನ್ನ ಇವಾಗ ಭಗವಂತ ಹೇಳ್ತಾರೆ ಅರ್ಜುನನ್ಗೆ. ಸಂಜಯೋವಾಚ 9ನೇ ಶ್ಲೋಕ. ಹರೇ ಕೃಷ್ಣ. ಏವಂ ಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮ್ ಆಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಅನುವಾದವರೇ ಓದ್ಯಾರು? ಅನುವಾದ. ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೀಶ್ವರನು, ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ವಿಶ್ವರೂಪ ದರ್ಶನ ಆಗತ್ತೆ. ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯಮಾಲ್ಯಾಂಬರಧಾರಂ ಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಅನುವಾದ. ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆ ರೂಪವು ಅನೇಕ ದಿವ್ಯ ಆಭರಣಗಳಿಂದ ಅಲಂಕೃತವಾಗಿತ್ತು ಮತ್ತು ಮೇಲಕ್ಕೆತ್ತಿದ ಅನೇಕ ದಿವ್ಯ ಆಯುಧಗಳನ್ನು ಹೊಂದಿತ್ತು. ಆತನು ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು. ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಲ್ವಾ, ಇಲ್ಲಿ ಯಾವ್ದು ಒಂದ್ ಪದ ಮತ್ತೆ ಮತ್ತೆ ಬಳಸ್ತಾ ಇದಾರೆ ಈ ಶ್ಲೋಕದಲ್ಲಿ? ಅಸಂಖ್ಯಾತ. ದಿವ್ಯ ಮಾತಾಜಿ. ದಿವ್ಯನ ಅನೇಕ ವಕ್ತ್ರನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ಅಲ್ವಾ? ಅನೇಕ 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 ಅಂತಿದ್ದಾರೆ. ಅನೇಕ ಅಂದ್ರೆ ಅಸಂಖ್ಯಾತ, ಅಸಂಖ್ಯಾತ, ಲೆಕ್ಕನೇ ಇಲ್ಲ ಅಲ್ವಾ? ಅಷ್ಟೆಲ್ಲ ಬಾಯಿಗಳು ಭಗವಂತಂದು, ಅಷ್ಟೆಲ್ಲ ರೂಪ, ಅಷ್ಟೆಲ್ಲ ಕಣ್ಣು, ಅಷ್ಟೆಲ್ಲ ನೋಟ, ಅಷ್ಟೆಲ್ಲ ಒಡವೆಗಳು ಅಲ್ವಾ? ಭಗವಂತನ ಅಸ್ತ್ರ. ಹೌದಾ? ಅಂಡ್ ಈ ಒಂದು ದೃಶ್ಯ ಅದ್ಭುತವಾಗಿತ್ತು ಅಂತಿರೋದು. ಇದನ್ನ ಗ್ರಹಿಸಕ್ಕೆ ಸಾಧ್ಯ ಇಲ್ಲ, ಅರ್ಥನೂ ಆಗಲ್ಲ ನಮ್ಗೆ. ನಾವು ಜಸ್ಟ್ ಊಹಿಸ್ಕೋಬೇಕಷ್ಟೆ. ಅಲ್ಲ, ಅರ್ಜುನ ಒಂದೇ ಕಡೆ ಕೂತ್ಕೊಂಡು ಆ ಒಂದು ದೃಶ್ಯನ ನೋಡೋದಿಕ್ಕೆ ಶಕ್ತಿ ಭಗವಂತ ನೀಡ್ತಾರೆ. ಸೊ ಅಂತ ಒಂದು ಶಕ್ತಿನ ಅರ್ಜುನವನ್ನ ಒಂದು ಭೌತಿಕ ಕಣ್ಣುಗಳಿಂದ ನೋಡ್ತಾ ಇದ್ದಾನೆ. ಸೊ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಯಾರಿಗೂ ಅಲ್ವಾ? ನೆಕ್ಸ್ಟ್ 12ನೇ ಶ್ಲೋಕ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಯುಗಪದ್ ಉತ್ಥಿತ ಯದಿ ಭಾಸದೃಶಿ ಸಾ ಸ್ಯಾತ್ ಭಾಷಸ್ತಸ್ಯ ಮಹಾತ್ಮನಃ. ಹರೇ ಕೃಷ್ಣ ಮಾತಾಜಿ. ಓದ್ಲೇನ್ರಿ ಅನುವಾದ? ಓದಿ ಮಾತಾಜಿ, ಅನುವಾದ ಓದಿ ಮಾತಾಜಿ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಜ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣೆಗಳು ಒಂದೇ ಸ್ಥಳದಲ್ಲಿ ಇರುವುದನ್ನು ಅರ್ಜುನನು ನೋಡಿದನು. ಭಾವಾರ್ಥ ಓದ್ಬೇಕಂದ್ರೆ ಬೇಡ್ರಿ ಮಾತಾಜಿ, ಬೇಡ. ಮಾತಾಜಿ 12ನೇ ಶ್ಲೋಕದ ಭಾವಾರ್ಥ ಓದ್ಬೇಕು ಮಾತಾಜಿ. ಭಾವಾರ್ಥನ ಯಾಕೆ? ಅಲ್ಲ ಅನುವಾದ 12ನೇ ಶ್ಲೋಕದ ಓದಿಲ್ಲ ಮಾತಾಜಿ, ಅವರು 13ನೇ ಶ್ಲೋಕದ ಓದಿದ್ರು. 13 ಓದ್ರ ಮಾತಾಜಿ? ನಿರ್ಮಲಾ ಮಾತಾಜಿ, ಮಾತಾಜಿ 12 ಓದಿ ಮಾತಾಜಿ. ಮಾತಾಜಿ 12. ಹರೇ ಕೃಷ್ಣ. ಇಲ್ಲ, ಹರೇ ಕೃಷ್ಣ. ಅನುವಾದ. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದರಿದರೆ ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿದ್ದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು.
ಮಹಾಭಾರತ ಬ್ಯಾಡ್ರಿ. ಧನ್ಯವಾದ ಮಾತಾಜಿ. ನೋಡಿ ಇವಾಗ ಒಂದು ಸೂರ್ಯ ನಮ್ಮ ಭೂಮಿ ಇವಾಗ ಸೂರ್ಯೋದಯ ಆದಾಗ ಒಂದೇ ಒಂದ್ ಸೂರ್ಯ ಅಲ್ವಾ ಬರೋದು? ಎಷ್ಟು ಸೂರ್ಯ ಬರುತ್ತೆ? ಒಂದು ಮಾತಾಜಿ. ಒಂದು ಒಂದು ಸೂರ್ಯನ ಬೆಳಕು ಎಷ್ಟು ತೇಜಸ್ವಿಯಾಗಿರುತ್ತೆ ಅಲ್ವಾ? ಇಡೀ ಪ್ರಪಂಚದ ಪೂರ್ತಿ ಕತ್ತಲನ್ನೇ ತೆಗೆಯಕ್ಕೆ ಶಕ್ತಿ ಇದೆ ಒಂದು ಸೂರ್ಯನಿಗೆ, ಹೌದಲ್ವಾ? ಅಂಥದ್ರಲ್ಲಿ ಜಸ್ಟ್ ಯೋಚನೆ ಮಾಡಿ, 1000 ಸೂರ್ಯ ಉದಯ ಆಗಿದೆ ಇವಾಗ ನಿಮ್ ಮುಂದೆ, ಅಷ್ಟು ಬೆಳಕಿದೆ. ಗೊತ್ತಾಗ್ತಿದ್ಯಾ ನಿಮ್ಗೆ? ಎಷ್ಟು ಬೆಳಕಿದೆ ಅಂದ್ರೆ 1000 ಸೂರ್ಯ ಒಟ್ಟಿಗೆ ಇದ್ರೆ ಎಷ್ಟು ಬೆಳಕು ಬರುತ್ತೋ ಅಷ್ಟು ಬೆಳಕು ಇವಾಗ ಅಲ್ಲಿದೆ, ಆ ವಿಶ್ವರೂಪದ ದರ್ಶನದಲ್ಲಿ ಕಾಣಿಸ್ತಾ ಇದೆ. ಇದನ್ನ ಅರ್ಜುನ ನೋಡ್ತಾರೆ. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದರೆ ಅವರ ಪ್ರಭೆಯು ಈ ವಿಶ್ವರೂಪದಲ್ಲಿದ್ದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಅಷ್ಟು ದೀಪ, ಅಷ್ಟು ಬೆಳಕನ್ನ ನೋಡಕ್ ಆಗತ್ತಾ? ಕಣ್ಣು ಮುಚ್ಕೊಂಡ್ಬಿಡ್ತೀವಿ ನಾವು. ಒಂದು ಸೂರ್ಯನೇ ನೋಡೋದಕ್ಕೆ ಆಗದ. ಲಕ್ಷಾಂತರ ಸೂರ್ಯ, ತುಂಬಾ ಬಿಸಿಲಿದ್ರೆ ಅದೇ ನೋಡಕ್ ಆಗಲ್ಲ ನಮ್ ಕೈಲಿ. ಲಕ್ಷಾಂತರ ಮಾತಾಜಿ. ಲಕ್ಷಾಂತರ ಸೂರ್ಯ ಅಂದ್ರೆ ಹೆಂಗಿರುತ್ತೆ ಅಲ್ವಾ? ತುಂಬಾ ಅಂದ್ರೆ ನಮ್ಗೆ ಎಷ್ಟು ಒಂಥರ ಏನಪ್ಪಾ ಇದು ಅನ್ಸುತ್ತೆ, ಭಯ ಆಗ್ತದೆ. ಒಂದು ಲಕ್ಷಾಂತರ ಸೂರ್ಯ ಒಟ್ಟಿಗೆ ಕಾಣೋದು ಅಂದ್ರೆ ಹೆಂಗಿರುತ್ತೆ ಆ ಲೈಟ್, ಅಬ್ಬಾ. 3ನೇ ಶ್ಲೋಕ. ತತ್ರೈಕಸ್ಥಂ ಜಗತ್ ಕೃತ್ಸ್ನಂ ಪ್ರವಿಭಕ್ತಂ ಅನೇಕದಾ ಅಪಶ್ಯ ದೇವ ದೇವಸ್ಯ ಶರೀರೇ ಪಾಂಡವಸ್ತದಾ. ಹೌದ್ರಿ ಮಾತಾಜಿ. ಸಹಸ್ರ ಭಾಗಗಳಿದ್ದರೂ ವಿಶ್ವದ ವಿಸ್ತರಣೆಗಳನ್ನು ಪ್ರಭುವಿನ ವಿಶ್ವರೂಪದಲ್ಲಿ ಒಂದೇ ಕಡೆ ಅರ್ಜುನನು ನೋಡಿದನು. ಅಲ್ವಾ? ಏನಂತಿದ್ದಾನೆ ಭಗವಂತ? ಅರ್ಜುನ ಅಂತಿದ್ದಾನೆ, ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಪರಿಮಿತ ವಿಸ್ತರಣೆಗಳನ್ನು ಪ್ರಭುವಿನ ವಿಶ್ವರೂಪದಲ್ಲಿ ಒಂದೇ ಕಡೆ ಅರ್ಜುನ ನೋಡಿದ್ದಾನು. ಒಂದೇ ಕಡೆ ಕುತ್ಕೊಂಡು ಅರ್ಜುನ ರಥದ ಮೇಲೆ ಕುತ್ಕೊಂಡು ಭಗವಂತನ ಹಲವಾರು ರೂಪಗಳು ಕಾಣ್ತಾ ಇದ್ದಾನೆ. ಲೋಕಗಳು ಎಷ್ಟಿದೆ? ನಮ್ ಲೋಕಗಳು ಹಲವಾರು ಲೋಕಗಳಿದೆ. 14 ಲೋಕಗಳಿದೆ ಅಲ್ವಾ? ಹೌದಾ? ಈ ಅರ್ಜುನ ಭಗವಂತ ಕೃಷ್ಣನ ಈ ಶರೀರ ಆ ಎಲ್ಲಾ ಲೋಕಗಳಲ್ಲೂ ನೋಡಕ್ಕಾಗ್ತದೆ. ಅವನು ಎಲ್ಲಾ ಲೋಕನು ಮುಟ್ತಾ ಇರಂಗೆ ಕಾಣಿಸ್ತಾ ಇದೆ ಅವನಿಗೆ, ಒಂದೇ ಲೋಕ ಅಲ್ಲ. ಬಾಡಿ ಆಫ್ ಕೃಷ್ಣ ಮೆನಿ ಥೌಸಂಡ್ಸ್ ಆಫ್ ಭಗವಂತನ ಶರೀರದಲ್ಲಿ ಎಲ್ಲಾ ಲೋಕಗಳು ಕಾಣಿಸ್ತಾ ಇದೆ. ಕೆಲವು ಗ್ರಹಗಳು ಭೂಮಿಯಿಂದ ಮಾಡಿರೋದಂತೆ, ಇನ್ ಕೆಲವು ಚಿನ್ನದಿಂದ ಮಾಡಿರೋದಂತೆ, ಇನ್ ಕೆಲವು ಏನದು ಯಾವ್ದ್ರಿಂದ ಮಾಡಿರೋದಂತೆ? ಮಣ್ಣಿಂದ, ಚಿನ್ನದಿಂದ, ಆಭರಣದಿಂದ, ಕೆಲವು ಬಹು ದೊಡ್ಡವು, ಕೆಲವು ಅಷ್ಟು ದೊಡ್ಡವಲ್ಲ ಇತ್ಯಾದಿ. ತನ್ನ ರಥದಲ್ಲಿ ಕುಳಿತು ಅರ್ಜುನನು ಇವೆಲ್ಲವನ್ನೂ ಕಂಡನು. ಆದರೆ ಅರ್ಜುನ ಮತ್ತು ಕೃಷ್ಣರ ನಡುವೆ ಏನಾಗುತ್ತಿತ್ತು ಎಂದು ಯಾರಿಗೂ ತಿಳಿಯಲಿಲ್ಲ. ಆಯ್ತಾ? ಸೊ ಎಷ್ಟೆಲ್ಲ ಒಂದು ವಿವರಣೆಯಲ್ಲಿ ಕೊಡ್ತಾ ಇದ್ದಾನೆ ಆಕ್ಚುಲಿ ಅರ್ಜುನ. ಹಲವಾರು ಗ್ರಹಗಳ ದರ್ಶನ, ಆ ಎಲ್ಲಾ ಗ್ರಹಗಳು ಭಗವಂತನ ಒಂದು ವಿಶ್ವರೂಪದಲ್ಲಿ ತಾಳ್ತಾ ಇರೋದನ್ನ ನೋಡ್ತಾ ಇದ್ದಾನೆ. ತಥಾ ಸ ವಿಸ್ಮಯಾವಿಷ್ಟೋ ಹೃಷ್ಟರೋ ಮಾನ್ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿ ಅಭಾಸತ. ಓದ್ರಿ. ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮ ಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದರು. ಸೊ ಇಲ್ಲಿ ಅರ್ಜುನನ್ ನೋಡಿ ಎಷ್ಟು ಆಶ್ಚರ್ಯ ಆಗ್ತಿದೆ. ಅರ್ಜುನನಿಗೆ ಬೆರಗಿನ ಬಾಂಧವ್ಯವು ಸ್ಫೂರ್ತಿಯನ್ನು ಕೊಟ್ಟಿತ್ತು. ಅವನು ಸಮಾಧಾನವಾದ, ಶಾಂತವಾದ ಮತ್ತು
ಉದ್ವಿಗ್ನವಾದ ಸ್ವಭಾವದವನು. ಆದರೂ ಇಲ್ಲಿ ತನ್ನ ಬೆರಗಿನಲ್ಲಿ ಅವನಿಗೆ ಹರ್ಷೋನ್ಮಾದವಾಯಿತು. ಅವನ ಕೂದಲು ನಿಮಿರಿತು ಮತ್ತು ಕೈಗಳು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಣಾಮ ಮಾಡಲು ಪ್ರಾರಂಭಿಸಿದ. ಅವನಿಗೆ ಹೆದರಿಕೆಯಾಗಲಿಲ್ಲ. ಪರಮಪ್ರಭುವಿನ ಅದ್ಭುತಗಳು ಅವನ ಮೇಲೆ ಪರಿಣಾಮ ಮಾಡಿದವು. ತತ್ಕ್ಷಣದ ಸಂದರ್ಭ ಬೆರಗು. ಅವನ ಸಹಜವಾದ ಪ್ರೇಮ ಪೂರ್ವಕ ಸ್ನೇಹವು ಬೆರಗಿನಿಂದ ಪರವಶವಾಯಿತು ಮತ್ತು ಅವನು ಈ ರೀತಿಯಲ್ಲಿ ಪ್ರತಿಕ್ರಿಯೆ ತೋರಿದನು. ಸೊ ಇಲ್ಲಿವರೆಗೂ ಅರ್ಜುನ ಭಗವಂತನ ಸ್ನೇಹಿತಂತರ ಭಾವಿಸ್ತಿದ್ದ. ಕೃಷ್ಣ ನನ್ನ ಸ್ನೇಹಿತ, ನನ್ನ ಭಾವ ಅಂತ. ಈ ವಿಶ್ವರೂಪ ನೋಡಿದ್ಮೇಲೆ ಇನ್ಯಾವ ಸಾಕ್ಯ ಭಾವ ಉಳ್ಕೊಳಕ್ ಸಾಧ್ಯ ಹೇಳಿ? ಯಾವ ಒಂದು ಸ್ನೇಹ ಭಾವದಲ್ಲಿ ಇರಕ್ಕಾಗತ್ತ? ಇಲ್ಲ. ಅರ್ಜುನ ನಮಸ್ಕಾರ ಮಾಡೋದಕ್ ಶುರು ಮಾಡ್ದ, ಪ್ರಾರ್ಥನೆ ಸಲ್ಸಕ್ ಶುರು ಮಾಡ್ದ. ನಾನಿನ್ನ ಸ್ನೇಹಿತನಂತ ಭಾವಿಸ್ತಾ ಇದ್ದೆ, ನೀನು ಎಷ್ಟು ದೊಡ್ಡ ವ್ಯಕ್ತಿ ಅನ್ನೋದನ್ನ ಇಲ್ಲಿ ಕೃಷ್ಣ ತೋರಿಸ್ತದೆ ಅಲ್ವಾ? ನಾವು ಭಗವಂತ ಯಾರು ಅಂತ ನಾವು ಅನ್ಕೊಳ್ಳೋದೇ ಏನೋ, ಅಲ್ಲಿ ಭಗವಂತ ಇರೋದೇ ಏನೋ ಅಲ್ವಾ? ನಮ್ ಪ್ರಕಾರ ಭಗವಂತ ಅಂದ್ರೆ ಯಾರು? ನಮ್ ಪ್ರಕಾರ ಭಗವಂತ ಅಂದ್ರೆ ನಾವ್ ಕೇಳಿದ್ದೆಲ್ಲ ಕೊಡೋದು ಅಲ್ವಾ? ನಾವ್ ಕೇಳಿದ ತಕ್ಷಣ, ಹರಕೆ ಹೊತ್ತಿದ ತಕ್ಷಣ, ಕೋರ್ಕೊಂಡಿದ ತಕ್ಷಣ ಅದೆಲ್ಲ ನಮ್ಗೆ ಸಿಕ್ಕೊಡ್ಬೇಕು. ಸಿಗದೆ ಹೋದ್ರೆ ಭಗವಂತ ಇಲ್ಲ ಅಂತೀವಿ, ಭಗವಂತ ಕೆಟ್ಟವನು ಅಂತೀವಿ. ಭಗವಂತಗೆ ಹೃದಯ ಇಲ್ಲ ಅಂತೀವಿ, 108 ಅಪವಾದಗಳು ಹಾಕ್ತಿವಿ. ನಮ್ಗೆ ಗೊತ್ತಿರೋದಷ್ಟೇ ಅಲ್ವಾ? ಬಟ್ ಭಗವಂತ ಯಾರು? ಭಗವಂತನ ಶಕ್ತಿ ಏನು? ಭಗವಂತ ಏನ್ ಕೊಡಬಲ್ಲ? ಭಗವಂತ ಏನ್ ಕೊಡಬಲ್ಲ ಅದಲ್ವಾ ಕ್ವಶನ್. ಭಗವಂತ ಏನ್ ಕೊಡ್ಲಿಕ್ ಸಾಧ್ಯ? ಬರೀ ಒಂದ್ ಪವಾಡ ಮಾಡೋ ಅಂತ ಭಗವಂತ ಬೇಕಾ ನಿಮ್ಗೆ? ಅಥವಾ ಸದ್ಯದಲ್ಲೇ ನಿಮ್ಗಿರೋ ಕಷ್ಟನ ನಿವಾರಣೆ ಮಾಡುವಂತ ಒಂದು ಮಾಟ ಮಂತ್ರ ವ್ಯಕ್ತಿ ಬೇಕಾ ನಿಮ್ಗೆ? ಅಥವಾ ಇನ್ನೇನಿದೆ, ನಮ್ ಕೋರಿಕೆಗಳನ್ನು ಈಡೇರಿಸೋ ಅಂತ ಒಂದು ವ್ಯಕ್ತಿ ಇದ್ರೆ ಸಾಕಾ? ಒಬ್ಬ ಶಕ್ತಿಶಾಲಿ ವ್ಯಕ್ತಿ ಆದ್ರೆ ಸಾಕಾ? ಅಥವಾ ಎಲ್ಲಾ ಕಷ್ಟಗಳಿಂದ ಪರಿಹಾರ ತಂದ್ಕೊಡೋಂತ ಭಗವಂತ ಬೇಕಾ ನಮ್ಗೆ ಅಲ್ವಾ? ನಿಜವಾದ ಒಂದು ಮಾರ್ಗದರ್ಶನ, ಒಂದು ಜೀವಿಗೆ ದಾರಿ ಏನು ಅಲ್ವಾ? ಅವನ ಒಂದು ಅಸ್ತಿತ್ವ ಏನು ತೋರ್ಸೋಂತ ವ್ಯಕ್ತಿ ಅಲ್ವಾ ಭಗವಂತ ಅಂದ್ರೆ. ಭಗವಂತ ಸುಮ್ನೆ ಏನಂತಾರೆ, ಈ ಮಕ್ಳುಗಳನ್ನ ನಾವು ಮೋಸ ಮಾಡ್ತೀವಲ್ವಾ? ಏನೋ ಒಂದ್ ಚಾಕ್ಲೇಟ್ ತರಿಸ್ಬಿಟ್ಟು, ಏನೋ ಒಂದು ಆಟಕ್ ಸೇರಿಸ್ಕೊಂಡು, ಟಿವಿ ಹಾಕ್ಬಿಟ್ಟು ಅವ್ರಿಗೇನೋ ಒಂದ್ ಮಾಯ ಮಾಡ್ತೀವಿ, ನಾವು ಮೋಸ ಮಾಡ್ತೀವಿ ಅಲ್ವಾ? ಸೊ ಅದ್ರ ನಾವು ಮೋಸ ಆಗಕ್ ಹೊರಟಿದೀವಿ. ಹೌದಾ? ಎಷ್ಟ್ ಕಾಲ ಅಂತ ಮೋಸ ಹೋಗೋಣ? ಮೋಸ ಹೋಗ್ತಾ ಇದೀವಲ್ವಾ ನಾವು? ನಿಮ್ಗೆಲ್ರೂ ಅನ್ಸ್ತಾ ಇದ್ಯಾ ನಾವೆಲ್ಲ ಮೋಸ ಹೋಗ್ತಿದೀವಿ ಅಂತ? ಹೌದು ಮಾತಾಜಿ, ಮೋಸ ಹೋಗ್ತಿದೀವಿ ನಾವು. ಯಾರನ್ನೋ ನಂಬ್ತಿದೀವಿ ನಾವು. ಯಾರನ್ನ ನಂಬೇಕೋ ಅವ್ರನ್ನ ನಂಬ್ತಾ ಇಲ್ಲ, ಯಾರನ್ನ ನಂಬಾರ್ದು ಅವ್ರನ್ನ ನೆಚ್ಕೊಂಡಿದೀವಿ ನಾವು. ನಾವು ಕೃಷ್ಣನ್ ಭಕ್ತರ ಆಗ್ ಮುಂಚೆ ನಾವು ಅದೇ ಕೆಲ್ಸನೇ ಮಾಡ್ತಾ ಇದೀವಿ ಮಾತಾಜಿ. ಇವಾಗ ನಾವು ಕೃಷ್ಣನ್ ಇದಕ್ ಬಂದ್ಮೇಲೆ ನಮ್ಗೆ ಏನು ಅಂತ ಅರ್ಥ ಆಗೈತೆ ಮಾತಾಜಿ. ಸೊ ಭಗವಂತ ಯಾರು ಅನ್ನೋದ್ರ ಬಗ್ಗೆ ನಾವೇ ಚರ್ಚಿಸ್ತಾ ಇರೋದು. ಭಗವಂತನ ಸಾಮರ್ಥ್ಯತೆ ಏನು ಅಂತ, ಭಗವಂತ ಏನ್ ಕೊಡಬಲ್ಲ ಅನ್ನೋದು ಅಲ್ವಾ? ನಮ್ಗೆ ಪೂರ್ತಿ ಪರಿಹಾರ ಬೇಕು, ಅರ್ಧ ಅಲ್ಲ. ಊಟ ಪೂರ್ತಿ ತಿನ್ನಕ್ ಇಷ್ಟಪಡ್ತೀವ, ಅರ್ಧ ತಟ್ಟೆ ಬೇಕಾ ನಮ್ಗೆ? ಅರ್ಧ ತಟ್ಟೆ ಹೊಟ್ಟೆ ತುಂಬತ್ತಾ? ಸಂತೃಪ್ತಿ ಪಡ್ಸತ್ತ ಅದ್ ನಮ್ನ? ಇಲ್ಲ. ಅರ್ಧ ತಿಂದ್ಮೇಲೆ ಇನ್ನೂ ಬೇಕು ಅನ್ಸತ್ತಲ್ವಾ? ಇನ್ನೂ ಬೇಕು 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 ಅನ್ಸ್ತಿರತ್ತೆ. ಪೂರ್ತಿ ತಿಂದ್ಮೇಲೆ ಅಪ್ಪ ಇನ್ ಸಾಕಪ್ಪ ಅನ್ಸತ್ತೆ, ಸ್ಯಾಟಿಸ್ಫೈ ಆಗ್ತೀನಿ, ಇನ್ನೇನು ಬೇಡ ಅನ್ಸತ್ತೆ. ಆ ಫೀಲಿಂಗ್ ಬೇಕು ನಮಗೆ. ಅದನ್ನ ಒಂದು ಭಗವಂತನೇ ಕೊಡೋದಕ್ ಸಾಧ್ಯ ಅಲ್ವಾ? ನಿಜವಾದ ಭಗವಂತ ಮಾತ್ರ ಕೊಡೋಕ್ ಸಾಧ್ಯ. ನಮ್ಮ ಕಲ್ಪನೆಗಳಲ್ಲಿರೋ ಅಂತ ಭಗವಂತಗಳಲ್ಲ, ನಮ್ಮ ಕಲ್ಪನೆಗಳಲ್ಲಿರೋ ಅಂತ ದೇವತೆಗಳಲ್ಲ ಅಲ್ವಾ? ಅಥವಾ ಭಗವಂತನ ನಾವೇನು ಒಂದು ಡೆಫಿನೇಷನ್ ಅನ್ಕೊಂಡಿದೀವೋ, ಓ ಭಗವಂತ ಅಂದ್ರೆ ಹಿಂಗೆ, ಭಗವಂತ ಅಂದ್ರೆ ಹಂಗೆ ಅಲ್ಲ ಅಲ್ವಾ? ಸೊ ಭಗವಂತ ಎಲ್ಲಾ ರಸಗಳು ತುಂಬಿರುವಂತ ವ್ಯಕ್ತಿ ಅಂದ್ರೆ ಕೇವಲ ಭಗವಂತ. ಅಂಡ್ ಪ್ರತಿ ಜೀವಿಗೂ ಭಗವಂತನ ಜೊತೆ ಸಂಬಂಧ ಇದೆಯಂತೆ ನೋಡಿ. ಪ್ರತಿ ಜೀವಿಗೂ, ಎಷ್ಟೇ ಚಿಕ್ಕ ಜೀವಿ ಇರ್ಬೋದು, ಎಷ್ಟೇ ದೊಡ್ಡ ಜೀವಿ ಇರ್ಬೋದು, ಒಂದು ಕನಿಷ್ಠ ಜೀವಿಯಿಂದ ಹಿಡಿದು ಒಂದು ಉತ್ತಿಷ್ಟ ಜೀವಿವರೆಗೂ
ಪ್ರತಿಯೊಂದು ಜೀವಿಗೂ ಭಗವಂತನ ಜೊತೆ ಸಂಬಂಧ ಇದೆ. ಆ ಸಂಬಂಧದ ಅರಿವು ಕೀಳು ಮಟ್ಟದ ಪ್ರಾಣಿ ಪಕ್ಷಿಗಳಿಗೆ ಇರೋದಿಲ್ಲ. ಅದಕ್ಕೆ ಅಷ್ಟು ಅರಿವಿಲ್ಲ, ಪ್ರಜ್ಞೆ ಇಲ್ಲ ಅದಕ್ಕೆ ತಿಳ್ಕೊಳ್ಳೋದಕ್ಕೆ. ಬಟ್ ಸಂಬಂಧ ಇದೆ, ಯಾವಾಗ್ಲೂ ತಿಳಿಯತ್ತೆ ಅದಕ್ಕೆ. ಅದೊಂದು ಉತ್ತಮ ಜನ್ಮ ತಗೊಂಡಾಗ ತಿಳಿಯತ್ತೆ. ಉತ್ತಮ ಜನ್ಮ ಅಂದ್ರೆ ಮಾನವ ಜನ್ಮ, ಉತ್ತಮ ಜನ್ಮ ಅಂದ್ರೆ ವೈಷ್ಣವ ಜನ್ಮ ಅಲ್ವಾ, ಭಕ್ತರ ಜನ್ಮ. ಅತ್ಯುತ್ತಮ ಜನ್ಮ ಅಂದ್ರೆ ನನಗೊಂದು ಫೋಟೋ ಕಳಿಸ್ತೀನಿ ನೋಡಿ. ಅದ್ರಲ್ಲಿ ಎಲ್ಲಾ ಜೀವಿರಾಶಿಗಳ ಒಂದು ಲೆವೆಲ್ ಇದೆ. ಅಂದ್ರೆ ಎಲ್ಲಿಂದ ಶುರುವಾಗತ್ತೆ ಜೀವಿಗಳು, ಅಂಡ್ ಕೃಷ್ಣ ಎಲ್ಲಿದ್ದಾನೆ ಅಂಡ್ ಭಕ್ತರು ಎಲ್ಲಿದ್ದಾರಂತ. ಆ ಫೋಟೋದಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿ ಮನುಷ್ಯ ದೇವತೆಗಳು ಋಷಿ ಮುನಿಗಳು ಬ್ರಹ್ಮ ಶಿವ ಎಲ್ಲರೂ ಕವರ್ ಆಗ್ತಾರೆ. ಅಂಡ್ ಈ ಭಗವಂತನ ಭಕ್ತರನ್ನ ಎಲ್ಲಿ ಕೂಡ್ಸಿದಾನ ಕೃಷ್ಣ ಅಂದ್ರೆ ಅವನ್ ಮೇಲ್ ಕೂಡ್ಸಿದಾನ, ಅವನ್ ತಲೆ ಮೇಲೆ ಕೂಡ್ಸ್ಕೊಂಡಿದ್ದಾನೆ ಆಕ್ಚುಲಿ ಕೃಷ್ಣ. ಗೊತ್ತಾಗ್ತಿದೆ ನಿಮ್ಗೆ? ಸೊ ಶುದ್ಧ ಭಕ್ತರ ಪೊಸಿಷನ್ ಅದು ಅಂತ. ಕೃಷ್ಣನ್ ತಲೆ ಮೇಲೆ ಕೂಡ್ಸ್ಕೊತಾನೆ ಅವನ್ ಭಕ್ತರನ್ನ. ಸೊ ತಲೆ ಮೇಲೆ ಕೂಡ್ಸ್ಕೊಂಡಿರೋರ್ಗೆ ಏನಾರು ಕೊರತೆ ಇರೋದಕ್ಕೆ ಸಾಧ್ಯನಾ? ಅದಿಲ್ಲ ಇದಿಲ್ಲ ಅನ್ನಕ್ಕಾಗತ್ತ? ಏನಿರೋದಿಲ್ಲ ಅವ್ರ ಹತ್ರ, ಎಲ್ಲ ಇರುತ್ತೆ. ಭೌತಿಕದ ಒಂದು ಕೋರಿಕೆಗಳು ಇರೋವರೆಗೂ ನಾವು ಪರಿಶುದ್ಧರಾಗಿಲ್ಲ ಅಂತ. ಭೌತಿಕದ ಕೋರಿಕೆ ಹೇಗೆ ಹೋಗಕ್ ಸಾಧ್ಯ? ಭಕ್ತಿ ಮಾಡೋದ್ರಿಂದ, ಕೃಷ್ಣನ್ ಪೂಜಿಸೋದ್ರಿಂದ, ಕೃಷ್ಣನ್ ಪ್ರಾರ್ಥಿಸ್ಕೊಳ್ಳೋದ್ರಿಂದ, ಕೃಷ್ಣನ್ ನಾಮ ಜಪದಿಂದ. ಅವಾಗ ಭೌತಿಕ ಅನ್ನೋದು ತಾತ್ಕಾಲಿಕ ಅನ್ನೋದು ನಮ್ಗೆ ಹೇಳ್ತಾ ಇದೀವಿ ಅಷ್ಟೇ, ಅದು ಅರಿವಾಗ್ತಾ ಇಲ್ಲ ನಮ್ಗೆ ಸದ್ಯದಲ್ಲಿ. ಮುಂದೆ ಆಗತ್ತ ಅದು, ಒಂದಲ್ಲ ಒಂದ್ ಸಮಯದಲ್ಲಿ ಅದು ನಮ್ಗೆ ಮಂದಟ್ಟ ಆಗತ್ತೆ. ಯಾಕಂದ್ರೆ ನೋಡಿ, ನಾವು ಮುಂದುವರಿತಿದೀವೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಏನಾರು ಒಂದು ಮೆಜರ್ಮೆಂಟ್ ಬೇಕು. ಇವಾಗ ಟೆಸ್ಟ್ ಅಲ್ಲಿ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಇರುತ್ತೆ ಅಲ್ವಾ? ನಿಮ್ ಮಗ ಎಷ್ಟಾಗ್ದ ಮಾರ್ಕ್ಸ್ ಅಂದ್ರೆ ಈಗ 100ಕ್ಕೆ 85 90, ಅದ್ರ ಪ್ರಕಾರ ಅವ್ನಿಗೆ ಎಷ್ಟು ಅರ್ಥ ಆಯ್ತು ಎಷ್ಟು ಬರ್ದ ಅನ್ನೋದು ಅರ್ಥ ಆಗುತ್ತೆ. ನಾವು ಭಕ್ತದಲ್ಲಿ ಮುಂದುವರಿದಿವ ಎಷ್ಟು ಮುಂದುವರೆದಿವ ಅನ್ನೋದು ಮಾರ್ಕ್ಸ್ ಯಾರು ಹಾಕ್ತಾರೆ? ನಾವೇ ಹಾಕೋಬೇಕು ಮಾರ್ಕ್ಸ್. ಅದಕ್ಕೇನ್ ಮೆಜರ್ಮೆಂಟ್ ಏನು? ಹೆಂಗ್ ಅದನ್ನ ಲೆಕ್ಕ ಹಿಡಿಯೋದು? ಹೆಂಗ್ ಅದನ್ನ ಮೆಜರ್ ಮಾಡೋದು, ಅಳತೆ ಮಾಡೋದು? ಅಳತೆ ಎಷ್ಟು ನಾವು ಭೌತಿಕದ ವಸ್ತುಗಳಿಂದ ನಾವು ಆದ ಆಕರ್ಷಣೆಯಿಂದ ನಾವು ಹೊರಗೆ ಬಂದಿದೀವಿ ಅಂತ. ಅದಿನ್ ಜಾಸ್ತಿ ನಮ್ಮ ಮನ್ಸನ್ನ ಆಕರ್ಷಿಸ್ತಾ ಇಲ್ಲ ಅಂದ್ರೆ ಅವಾಗ ಅದು ಕರೆಕ್ಟ್ ಅಂತ ಅರ್ಥ. ಅಂದ್ರೆ ನಾವು ಸರಿಯಾದ ದಾರಿದಲ್ಲಿ ಮುಂದುವರಿತಿದೀವಿ ಅಂತ ಅರ್ಥ. ಇನ್ನು ಭೌತಿಕದ ವಸ್ತುಗಳ ಬಗ್ಗೆ ನಮ್ಗೆ ವ್ಯಾಮೋಹ ಬಿಟ್ಟಿಲ್ಲ, ಆಸಕ್ತಿ ಬಿಟ್ಟಿಲ್ಲ. ಏನೇ ತಗೊಳ್ಳಿ ಆ ವಸ್ತು ಏನ್ ಬೇಕಾದ್ರೂ ಆಗಿರ್ಬೋದು, ಬರೀ ವಸ್ತುನೇ ಆಗಿರ್ಬೇಕಂತಲ್ಲ, ಮನುಷ್ಯರು ಕೂಡ ಭೌತಿಕನೇ ಆಗ್ಬೋದು ಅಲ್ವಾ? ಮನುಷ್ಯರು ಕೂಡ, ನಮ್ ಸಂಬಂಧಿಕರು ಕೂಡ ಮೋಹನೇ ಆಗ್ಬೋದು, ಮೋಹ ವ್ಯಾಮೋಹ. ಮಮ ಮಮೇತಿ ಅಂತ ಭಾಗವತದಲ್ಲಿ ಬರುತ್ತೆ. ನಾನು ನನ್ ಶರೀರಕ್ಕೆ ಸಂಬಂಧಿಸಿರೋ, ಇವ್ರು ಮಾತ್ರ ನಮ್ಮವ್ರು. ಅದು ಹೋಗ್ಲಾಡ್ಸ್ಕೋಬೇಕು. ಇವರೆಲ್ಲ ಭಗವಂತನ ಪ್ರತಿನಿಧಿಗಳು ಅಷ್ಟೇ. ಈ ಜೀವನದ ಒಂದು ಪ್ರಯಾಣದಲ್ಲಿ ಎಲ್ಲರೂ ಸಾಗ್ತಾ ಇದೀವಿ ಅಷ್ಟೇ. ತುಂಬಾ ದೊಡ್ಡ ವೇದಾಂತ ಆಯ್ತಿದು. ಬಟ್ ಬಟ್ ಕೊನೆಗೆ ವೇದಾಂತನೇ ಅಲ್ವಾ? ಕೊನೆಗೆ ವೇದಾಂತನೇ ನಿಲ್ಲದಲ್ಲಿ. ಪ್ರತಿ ಜೀವನದಲ್ಲಿ ನಾವು ಯಾವಾಗ್ಲೂ ಮಾತಾಡಲ್ಲ ವೇದಾಂತನ. ಯಾಕಂದ್ರೆ ನಮ್ಗೆ ಬೇಜಾರಾಗತ್ತೆ ಕೇಳಕ್ಕೆ. ಅಯ್ಯೋ, ಗಂಡ ಅಲ್ವಾ, ಮಗು ಅಲ್ವಾ, ಮತ್ ನಾವ್ ಯಾರಿಗೋಸ್ಕರ ಕಷ್ಟಪಡ್ತಿದೀವಿ ಅನ್ನಕ್ ಆಗಲ್ಲ ಅಲ್ವಾ? ನಾವು ಡ್ಯೂಟಿಯಾಗಿ ಮಾಡ್ಲೇಬೇಕಾಗತ್ತೆ. ಬಟ್ ಓನ್ಲಿ ಈ ಭಗವದ್ಗೀತಾ ಭಾಗವತ ಕ್ಲಾಸ್ ಅಲ್ಲಂತೂ ನಾವ್ ಇದನ್ನ ಚರ್ಚೆ ಮಾಡ್ಕೋಬಹುದು ಧೈರ್ಯವಾಗಿ. ಅದೇ ನಿಜವಾದ ಸತ್ಯ ಆಕ್ಚುಲಿ ಅಲ್ವಾ? ನಿಜವಾದ ಸಂಬಂಧಿಕ ಒಂದು ಕೃಷ್ಣನೇ ನಮ್ಗೆ. ಮತ್ ಯಾರಿದಾರ ಕೃಷ್ಣಂಗ್ ಸಂಬಂಧಿಕ ಅಲ್ವಾ? ದೇಹ ಮುಗಿದ್ಮೇಲೆ ಯಾರಿಗ ಬರ್ತಾರ ನಮ್ ದೇಹ ಜೊತೆ? ಯಾವ್ದೋ ಒಂದ್ ಕತೆ ಇತ್ತಂತೆ. ನನ್ ಮಗನ್ಗೆ ಒಂದು ಬುಕ್ ಕೊಡ್ಸಿದ್ದೆ, ಅದ್ರಲ್ಲಿ ಒಂದ್ ಕತೆ ಇತ್ತು. ಅದ್ರಲ್ಲಿ ಒಂದು ರಾಜನ್ 4 ಜನ ಹೆಂಡ್ತಿರಿದ್ರಂತೆ. ಅವನು ರಾಜ ಸಾಯೋನಿದ್ದಂತೆ. ನಾನ್ ಸಾಯ್ತಾ ಇದ್ದೀನಿ, ನೀನು ಏನೋ ಕೇಳ್ತಾನೆ ಮೊದಲನೇ ಹೆಂಡತಿ ಹತ್ರ. ದುಡ್ಡು ಬಗ್ಗೆ ಏನೋ ಕೇಳ್ತಾನೆ, ನೋಡ್ಬಿಟ್ಟು ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಆ ಕತೆ. ಅವಳು ಇಲ್ಲ, ನಾನು ನಿನ್ನ ಒಂದು ಸ್ಮಶಾನದವರೆಗೂ ಬರ್ತೀನಿ, ಅಲ್ಲಿವರೆಗೂ ನಾನು ಬರ್ಬೋದು ಅಷ್ಟೇ, ಅದಕ್ಕಿಂತ ಮುಂದ್ ಬರಕ್ಕಾಗಲ್ಲ ಅಂತ ಒಬ್ಳು ಹೇಳ್ತಾಳೆ. ಇನ್ನೊಬ್ಳು ಹೇಳ್ತಾಳೆ, ನಿಂದು ಆಸ್ತಿ ಎಲ್ಲ ನನಗ್ ಬೇಕು, ನೀನ್ ಹೋಗ್ತಿರೋದ್ರಿಂದ ಆಸ್ತಿ ಎಲ್ಲ ನನ್ನ ಹೆಸರಲ್ಲಿ ಬರ್ದು ಕೊಟ್ಬಿಡು,
ಅಂತ ಹೇಳ್ತಾಳಂತೆ. ಒಬ್ಳು ಆಸ್ತಿ ಕೇಳ್ತಾಳೆ, ಒಬ್ಳು ಸ್ಮಶಾನದವರೆಗೂ ಬರ್ತೀನಿ ಅಂತಾಳೆ, ಇನ್ನೊಬ್ಳು ಇನ್ನೇನೋ ಹೇಳ್ತಾಳೆ. ಅದಾಯ್ತಾ. ಕೊನೆ 4ನೇ ಹೆಂಡತಿ ಹೇಳ್ತಾರೆ, ನಾನ್ ನಿನ್ ಜೊತೆ ಬರ್ತೀನಿ, ನೀನ್ ಹೋದ್ಮೇಲೂ ನಾನ್ ನಿನ್ ಜೊತೆನೆ ಬರ್ತೀನಿ, ನೀನ್ ಬಿಟ್ಬಿಡಲ್ಲ ನಾನು ಅಂತ ಹೇಳ್ತಾಳಂತೆ. ಅದು ಆಕ್ಚುಲಿ ಆ 4ನೇ ಹೆಂಡತಿ ಆಕ್ಚುಲಿ ಯಾರು ಅಂದ್ರೆ ಕೃಷ್ಣ. ಆಕ್ಚುಲಿ ಅವಳೊಬ್ಳೆ ಬರೋದು ನಮ್ ಜೊತೆಗೆ. ಪ್ರತಿಯೊಂದು ಜೀವಿ ಜೊತೆಗೆ ಬರೋದು ಓನ್ಲಿ ಕೃಷ್ಣನೇ. ಇವ್ರಿಗೆ ಬಾಕಿಯವ್ರು ಯಾರು ಬರಲ್ಲ. ಅಂದ್ರೆ ಬಾಕಿ ಎಲ್ಲ ನಮ್ಮ ಆಸ್ತಿ ಆಗಿರ್ಬೋದು, ಅಂದ್ರೆ ಈ 3 ಹೆಂಡತಿರು ಯಾರನ್ನ ಪ್ರತಿರೂಪ ಅಂದ್ರೆ ನಮ್ಮ ಆಸ್ತಿ ಪಾಸ್ತಿ, ನಾವು ಓದಿರೋ ಎಜುಕೇಶನ್, ಡಿಗ್ರಿ, ಇವೆಲ್ಲ. ಗೊತ್ತಾಯ್ತಾ. ನಮ್ ಸಂಬಂಧಿಕರು ಎಲ್ಲಿವರೆಗೂ ಬರ್ತಾರೆ? ಸ್ಮಶಾನದವರೆಗೂ ಬರ್ತಾರೆ ಅಷ್ಟೇ ಅವ್ರು. ನಾವ್ ಏನ್ ಅವ್ರ ಬಗ್ಗೆ ಅಷ್ಟೆಲ್ಲಾ ಕೊಂಡೋಗ್ತೀವೋ ನಿಜ ಅಂತ ನೋಡಿ. ನಾವೇನೋ ಅವ್ರ ಬಗ್ಗೆ ಅಷ್ಟೊಂದು ನೆನ್ಸ್ಕೊತೀವಿ, ಅವ್ರ ನೆನ್ಸ್ಕೊಂಡು ನಾವ್ ಜೀವನ ಮಾಡ್ತಿರ್ತೀವಿ ಆಕ್ಚುಲಿ. ಅವ್ರ ಏನ್ ಅನ್ಕೊಂತಾರೋ ನಮ್ ಬಗ್ಗೆ, ತಿಲಕ ಇಟ್ಕೊಂಡ್ರೆ ಏನ್ ಅನ್ಕೊಂತಾರೋ, ನಾವ್ ಜಪ ಮಾಡ್ರೆ ಏನ್ ಅನ್ಕೊಂತಾರೋ, ನಾವ್ ಇಸ್ಕಾನ್ಗೆ ಹೋಗಿದೀವಿ ಅಂತಂದ್ರೆ ಏನ್ ಅನ್ಕೋತಾರೋ, ನಮ್ ಬಗ್ಗೆ ಮಾಡ್ತಾರೇನೋ, ಗೆಲಿ ಆಡ್ತಾರೇನೋ, ಗೆಲಿ ಮಾಡ್ತಾರೇನೋ ಅಲ್ವಾ. ಏನ್ ನೀವು ಇಸ್ಕಾನ್ ಅವರು ಹೊರಗಡೆ ಯಾಕೆ ಜಪ ಮಾಡ್ತೀರಾ ನೀವು? ಮನ್ಸಲ್ಲಿ ಮಾಡ್ಕೊಳ್ಳಿ ಜಪ ಅಂತಾರ. ನಮ್ಗೆ ಹೇಳ್ಕೊಡ್ತಾರ. ಇದು ಸೈಲೆಂಟ್ ಆಗಿ ಮಾಡುವಂತ ನಿಗೂಢವಾಗಿರುವಂತ ಮಂತ್ರ ಅಲ್ಲ, ಮಹಾಮಂತ್ರ. ಇದು ಗಟ್ಟಿಯಾಗಿ ಹೇಳ್ಬೇಕು. ಅವ್ರಿಗೆ ಗೊತ್ತಿರೋ ಮಂತ್ರ ಅಂದ್ರೆ ವೇದ ಮಂತ್ರಗಳು. ವೇದ ಮಂತ್ರಗಳು ಜೋರಾಗಿ ಉಚ್ಚಾರಣೆ ಮಾಡ್ಬಾರ್ದು, ಸಂದರ್ಭ ತಕ್ಕಂಗೆ ಅದನ್ನ ಉಚ್ಚಾರಣೆ ಮಾಡ್ಬೇಕು. ಇದು ವೇದ ಮಂತ್ರ, ಮಹಾಮಂತ್ರ ಇದು. ಇದು ಜಾತಿ ಭೇದ ಭಾವ ಏನು ಇಲ್ದೇನೆ ಕೃಷ್ಣ ಇದು ಪ್ರತಿನಿತ್ಯ ಪ್ರತಿ ಹೊತ್ತು ಯಾವಾಗ ಬೇಕಾದ್ರೂ ಯಾವ್ದು ನಿಯಮಗಳು ಇಲ್ದೇನೆ ಉಚ್ಚರಿಸುವಂತ ಮಂತ್ರ ಕೊಟ್ಟಿರೋದು. ಇದ್ರಲ್ಲಿ ಎಲ್ಲಾ ವೇದನೂ ಇದೆ. ಇದರಲ್ಲಿ ಭಗವಂತನ ಸಾಕ್ಷಾತ್ ಹೆಸರೇ ಇದೆ ಕೃಷ್ಣ. ಭಗವಂತನ ಇನ್ನೊಂದು ಸಾಕ್ಷಾತ್ ಹೆಸರು ರಾಮ. ಭಗವಂತನ ಅಂತರಂಗ ಶಕ್ತಿ ರಾಧೆ, ಹರೇ. ಅವ್ರ 3 ಜನ ಇದ್ಮೇಲೆ ಇನ್ನೇನಿದೆ ಅಲ್ಲಿ? ಇನ್ಯಾವ ಶಾಸ್ತ್ರ ಬೇಕು, ಇನ್ಯಾವ ವೇದ ಮಂತ್ರ ಬೇಕು ನಮ್ಗೆ? ವೇದಗಳೇ ಅವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರು. ಅಂತದ್ರಲ್ಲಿ ನಾವ್ಯಾಕೆ ವೇದ ಮಂತ್ರ ಇಟ್ಕೋಬೇಕು? ಭಕ್ತರು ಅಂದ್ರೆ ಒಂದು ಕೃಷ್ಣ ಇಟ್ಕೋತಾರೆ, ಬಾಸ್ನ ಇಟ್ಕೊಂತಾರೆ. ಬಾಸ್ ಇಟ್ಕೊಂತೀರ, ನೀವು ಜವಾನ ಇಟ್ಕೋತೀವ? ಪ್ಯೂರ್ನ ಇಟ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋಣ? ಪ್ಯೂರ್ ಯಾವ ಲೆಕ್ಕಕ್ಕೆ? ಅವ್ನಿಗೇನಿದೆ ಶಕ್ತಿ ಅಲ್ವಾ? ನಿಜವಾದ ಬಾಸಿಗೆ ಎಲ್ಲಾ ಶಕ್ತಿ ಇರೋದು. ಅವ್ನ್ ಮನ್ಸು ಮಾಡಿದ್ರೆ ಏನಾರು ಕೊಡ್ಬೋದು ಅಲ್ವಾ. ಸೊ ಹಾಗಾಗಿ ಕೃಷ್ಣ ಯಾರು ಅನ್ನೋದು ಎಲ್ಲಾ ರಸಗಳು ತುಂಬಿರುವಂತ ವ್ಯಕ್ತಿ ಕೃಷ್ಣ ಅಲ್ವಾ. ಸೊ ಇದನ್ನೆಲ್ಲ ಒಂದು ಡಿವೋಟಿಸ್ಗೆ ಅರ್ಥ ಆಗತ್ತೆ. ಭಕ್ತರಿಗೆ ಅವರಷ್ಟು ಅದೃಷ್ಟ ಮಾಡಿಲ್ವಲ್ಲ ಅರ್ಥ ಆಗಕ್ಕೆ ಅಲ್ವಾ. 14 ಶ್ಲೋಕ ಹೋಗೋಣ. 14 ಅಲ್ವಾ ಇವಾಗ ನಾವ್ ಮಾಡ್ಬೇಕಾಗಿರೋದು? ಎಸ್ ಮಾತಾಜಿ, 14. ಎಸ್ ಮಾತಾಜಿ. ತಥಾ ಸ ವಿಸ್ಮಯಾವಿಷ್ಟೋ ಹೃಷ್ಟರೋ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರ್ ಅಭಾಸತ. ಓದಿ ಮಾತಾಜಿ. ಓದ್ಲಿರ್ ಮಾತಾಜಿನ. ಓದಿ ಮಾತಾಜಿ. ಸುನೀತಾ ಅನಂತರ ಆ ವಿಶ್ವಮಯದಿಂದ ದಿಗ್ಭ್ರಮೆಗೊಂಡ ಭಾವೋದ್ರೇಕದಿಂದ ರೋಮಾಂಚನಗೊಂಡ ಅರ್ಜುನನು ದೇವೋತ್ತಮನಿಗೆ ತಲೆಬಾಗಿ ನಮಸ್ಕರಿಸಿ ಕೈ ಮುಗಿದು ಹೇಳಲಾರಂಭಿಸಿದನು. ಹರೇ ಕೃಷ್ಣ ಮಾತಾಜಿ. ದಂಡ ಪ್ರಣಾಮ. ಓಕೆನಾ. ಏನಂತಿದ್ದಾರೆ ಇಲ್ಲಿ? ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದ. ಓಕೆ, ನೆಕ್ಸ್ಟ್ ಹೋಗೋಣ. ಅರ್ಜುನೋವಾಚ ಪಶ್ಯಾಮಿ ದೇವಾಂಸ್ತದೇವ ದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಂ. ಓದ್ಲಿ ಮಾತಾಜಿ. ಅರ್ಜುನನು ಹೀಗೆ ಹೇಳಿದನು. ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲಾ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲಾ ಋಷಿಗಳು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ನೋಡಿ ಇಲ್ಲಿ ಹೇಳ್ತಿದ್ದಾರೆ, ಈ ಅರ್ಜುನ ರಥದ ಮೇಲೆ ಕುತ್ಕೊಂಡು
ಒಂದ್ ರಥದ ಮೇಲೆ ಕೂತ್ಕೊಂಡು ಅವ್ನು ಎಷ್ಟೆಲ್ಲ ನೋಡ್ತಿದ್ದಾನೆ ಅಂದ್ರೆ ಇಡೀ ಸೃಷ್ಟಿಯ ತುದಿವರೆಗೂ ನೋಡ್ತಾ ಇದ್ದಾನ ಅವನು. ಸೃಷ್ಟಿ ದಾಟಿ ಕೂಡ ನೋಡ್ತಾ ಇದ್ದಾನೆ. ಗರ್ಭೋದಕ ಸಾಯಿ ವಿಷ್ಣು ಯಾವ ಸರ್ಪದ ಮೇಲೆ ಮಲಗಿದ್ದಾನೋ ವಾಸುಕಿ, ಅದನ್ನ ಕೂಡ ನೋಡ್ತಾ ಇದ್ದಾನೆ. ಆ ಭಗವಂತನ ನಾಭಿಯಿಂದ ಏನು ಗರ್ಭೋದಕ ಸಾಯಿ ವಿಷ್ಣುವಿಂದ ಏನ್ ಬ್ರಹ್ಮ ಹುಟ್ಟಿದಾನೋ ಅದನ್ನು ಕೂಡ ನೋಡ್ತಾ ಇದ್ದಾನೆ. ಓಕೆ, ಗರ್ಭೋದಕ ಸಾಯಿ ವಿಷ್ಣು, ಬ್ರಹ್ಮದೇವ, ವಾಸುಕಿ ಅಂಡ್ ಎಲ್ಲ ಗ್ರಹಗಳನ್ನ ಅಲ್ವಾ, ಇದೆಲ್ಲ ಒಂದೇ ಕಡೆ ಕುತ್ಕೊಂಡು ಅರ್ಜುನ ನೋಡ್ಲಿಕ್ಕೆ ಆಗ್ತದೆ. ಎಲ್ಲ ದೇವತೆಗಳು, ಭಗವಂತನ ದೇಹದಲ್ಲಿ ಏನೆಲ್ಲ ದೇವತೆಗಳು ಎಲ್ಲೆಲ್ಲಿದ್ದಾರೋ, ಯಾವ್ಯಾವ ಭಾಗದಲ್ಲಿದ್ದಾರೋ ಅದೆಲ್ಲ ನೋಡ್ತಾ ಇದ್ದಾನೆ ಅರ್ಜುನ ಒಂದ್ ಕಡೆ ಕುತ್ಕೊಂಡು. ಇದು ಅವನ ಏನಪ್ಪ ಆ ಒಂದು ವಿಶ್ವರೂಪದ ಒಂದು ದೃಶ್ಯ ತೋರಿಸ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ ಡಿಟೇಲ್ ಆಗಿ. ಅನೇಕ ಬಹುದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತ ರೂಪಂ ನಾಂತಾಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹರೇ ಕೃಷ್ಣ ಮಾತಾಜಿ, ನಾವು ಓದ್ತೀನಿ ಮಾಡ್ತೀವಿ. ಅನುವಾದ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕಾನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ಹರೇ ಕೃಷ್ಣ ಮಾತಾಜಿ. ಎಲ್ಲಿ ಶುರು ಆಗ್ತದೆ, ಎಲ್ಲಿ ಕೊನೆಗೊಳ್ತದೆ ಏನು ಕಾಣ್ತಾನೆ ಇಲ್ಲ. ಆಕ್ಚುಲಿ ಎಲ್ಲೋ ಒಂದ್ ಶುರು ಇರ್ಬೇಕಲ್ವಾ, ಎಲ್ಲೋ ಒಂದ್ ಕೊನೆ ಇರ್ಬೇಕಲ್ವಾ. ಶುರುನು ಕಾಣಿಸ್ತಿಲ್ಲ, ಕೊನೆನೂ ಕಾಣಿಸ್ತಲ್ಲ ಅರ್ಜುನ. ಆ ರೀತಿಯಲ್ಲಿ ಭಗವಂತ ಒಂದು ರೂಪನ ತಾಳಿದಾನೆ, ಆ ರೂಪನ ತೋರಿಸ್ತಾ ಇದ್ದಾನೆ. ಕೀರ್ತಿನಂ ಗಡಿನಂ ಚಕ್ರಿನಂ ಚ ತೇಜೋರಾಸಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಾಂತಾತ್ ದೀಪ್ತಾನಲಾರ್ಕ ದ್ಯುತಿಂ ಅಪ್ರಮೇಯಂ. ಮಾತಾಜಿ ಅನುವಾದವಾದ ಮಾತಾಜಿ. ಅನುವಾದ. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ನಿನ್ನ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ಅಲ್ವಾ, ಭಗವಂತನ ಒಂದು ದೃಷ್ಟಿ ನೋಡುದು ಅಷ್ಟು ಸುಲಭವಾಗಿಲ್ಲ. ಇಷ್ಟೆಲ್ಲ ಬೆಳಕು ನೋಡಿದ್ರೆ ಸಹಸ್ರ ಎಷ್ಟು ಲಕ್ಷಾಂತರ ಸೂರ್ಯನ ಒಂದು ತೇಜಸ್ಸಿಂದ ಸೂರ್ಯ ತೇಜಸ್ಸು ತರ ಅಷ್ಟು ಬರುವಂತ ತೇಜಸ್ಸನ್ನ ಒಂದೇ ಕಡೆ ನೋಡ್ತೀಯಾನ ಅರ್ಜುನ ಅಂದ್ರೆ ಸಾಧಾರಣ ದೃಶ್ಯ ಅಲ್ಲಿ ಅಲ್ಲ ಅಂತಿದ್ದಾರೆ. ಐ ಸಿ ದಿಸ್ ಗ್ಲೋಯಿಂಗ್ ಫಾರ್ಮ್ ಎವ್ರಿವೇರ್ ಅರೌಂಡ್ ವಿತ್ ವೇರಿಯಸ್ ಕ್ಲೌಡ್ಸ್ ಅಂಡ್ ದಿಸ್ ಎಷ್ಟೆಲ್ಲ ಎಲ್ಲ ಆ ಶಸ್ತ್ರ ಏನಪ್ಪಾ, ಕಿರೀಟ, ಗದೆ, ಚಕ್ರಗಳಿಂದ ಅಲಂಕೃತವಾಗಿರುವ ಎಲ್ಲೆಲ್ಲೂ ಕಾಣುತ್ತಿದೆ, ಎಲ್ಲಾ ಕಡೆ ಕಾಣಿಸ್ತಾ ಇದೆ ನೋಡಿ. ಅಷ್ಟೆಲ್ಲ ಶರೀರ ಕಾಣ್ತಿದೆ, ಅಷ್ಟೆಲ್ಲ ಹಲವಾರು ಮುಖ ಬಾಯಿ ನೋಡಿದ್ವಲ್ಲ, ಅದೇ ರೀತಿ ಹಲವಾರು ಶಸ್ತ್ರಗಳು ಕಾಣಿಸ್ತಾ ಇದೆ ಅರ್ಜುನ. ತ್ವಂ ಅಕ್ಷರಂ ಪರಮಂ ವೇದಿತವ್ಯಂ ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಂ ಅವ್ಯಯ ಶಾಶ್ವತ ಧರ್ಮ ಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಹದಿನೆಂಟನೇ ಶ್ಲೋಕ ಅನುವಾದ. ಹರೇ ಕೃಷ್ಣ. ಹೌದಿ ಮಾದೇಶ್. ನೀನು ಪರಮವಾದ ಆದಿ ಲಕ್ಷ್ಯವು, ನೀನು ಎಲ್ಲಾ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ, ಮತ್ತು ನೀನು ಅತ್ಯಂತ ಪ್ರಾಚೀನನು, ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪುರುಷನು. ಇದು ನನ್ನ ಅಭಿಪ್ರಾಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಭಗವಂತ ಯಾರು ಅನ್ನೋದು ನೋಡಿ ತುಂಬಾ ಚೆನ್ನಾಗಿ ವರ್ಣನೆ ಕೊಟ್ಟಿದ್ದಾರೆ 18ನೇ ಶ್ಲೋಕದಲ್ಲಿ. ಏನಂತಾನೆ, ನೀನು ಪರಮವಾದ ಆದಿ ಲಕ್ಷ್ಯವು. ಲಕ್ಷ್ಯ ಅಲ್ವಾ, ಜೀವನದಲ್ಲಿ ನಾವು ಲಕ್ಷ್ಯ ಬೇಕು ಅಂತೀವಲ್ವಾ, ಜೀವನ ಲಕ್ಷ್ಯ ಏನು, ಗುರಿ ಏನು ಅಂತ ಕೇಳ್ತೀವಿ ನಾವು ಮಕ್ಕಳು ಅಲ್ವಾ. ಭಗವಂತ ಆಕ್ಚುಲಿ ಆದಿ ಲಕ್ಷ್ಯ. ಎಲ್ಲಾ ಜೀವರಾಶಿಗೂ ಭಗವಂತನೇ ಲಕ್ಷ್ಯ. ಎಲ್ಲಾ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ. ನಾವು ಮನೆಗ್ ಬಂದ್ರೆ ಹೆಂಗೆ ವಿಶ್ರಾಂತಿ ತಗೋತೀವಲ್ಲ, ಮನೆಗೆ ಬಂದಪ್ಪ ಮನೆಗೆ ಸೇರಾಯ್ತಪ್ಪ ಅಂತ ಎಷ್ಟು ಸಂತೋಷ ಪಡ್ತೀವಿ. ಸೊ ಭಗವಂತನ ಧಾಮ ಅಥವಾ ಭಗವಂತ ಅವನು
ಇಡೀ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ ಅಂತ. ಕೊನೆಗೆ ನಾವು ಹೋಗ್ಬೇಕಾಗಿರೋದು ಅಲ್ಲಿಗೆ, ಭಗವಂತನ ಧಾಮಕ್ಕೆ. ನಿನಗೆ ಕ್ಷಯವೇ ಇಲ್ಲ. ಕ್ಷಯವೇ ಇಲ್ಲ ಅಂದ್ರೆ ಭಗವಂತ ಯಾವತ್ತು ಕ್ಷಯಿಸೋದಿಲ್ಲ, ಅವನ್ ಕಮ್ಮಿ ಆಗಲ್ಲ, ಅವನ್ ಮುಗ್ಯೋದಿಲ್ಲ, ಸತ್ತೋಗೋದಿಲ್ಲ, ಅವನಿಗೆ ವಯಸ್ಸನ್ನೋದೇ ಆಗೋಗಲ್ಲ ನಮಗಾದಂಗೆ. ಅವನಿಗೆ ಕ್ಷಯವೇ ಇಲ್ಲ. ಮತ್ತು ನೀನು ಅತ್ಯಂತ ಪ್ರಾಚೀನನು. ಈ ಸೃಷ್ಟಿಗೆ ಆದಿ ಕೃಷ್ಣ ಅತ್ಯಂತ ಪ್ರಾಚೀನ ವ್ಯಕ್ತಿ ಆಗಿದ್ರು ಕೂಡ ಅವನಿಗೆ ಕ್ಷಯ ಇಲ್ಲ. ಆದ್ರೂ ಎಷ್ಟು 15 ವಯಸ್ಸಿನ ಒಂದು ಯುವಕನ ತರ ಇರ್ತಾನೆ. ಯುವಕ ಅವನ ಆಧ್ಯಾತ್ಮಿಕ ಲೋಕದನ್ನ ವಯಸ್ಸೇನು ಅಂದ್ರೆ ಓನ್ಲಿ 15ಕ್ಕಿಂತ ಅವ್ನ ಮೇಲಕ್ಕೆ ಹೋಗಲ್ಲ. ಅದು ಆಧ್ಯಾತ್ಮಿಕ ಲೋಕ ಅಂತ. ಮಾತಾಜಿ, ನೀನು ಸನಾತನ ಧರ್ಮದ ಪಾಲಕನು. ಧರ್ಮದ ರಕ್ಷಣೆ ಮಾಡೋದು ಒಂದು ಕೃಷ್ಣನೇ. ನಾವೇನು ಸನಾತನ ಧರ್ಮ ಅಂತೀವೋ, ನಿಜವಾದ ಪಾಲಕ ಅಂದ್ರೆ ಕೃಷ್ಣನೇ. ಅದಕ್ಕೋಸ್ಕರ ಭಗವಂತ ಅವತಾರ ತಗೊಳ್ಳೋದ. ಇವಾಗ ಚೈತನ್ಯ ಮಹಾಪ್ರಭು ಯಾಕೆ ಅವತರಿಸ್ಬೇಕು? ಇದನ್ನ ಬೇರೆ ಧರ್ಮ ಹೇಳಿದಿದ್ರೆ, ಇಸ್ಕಾನ್ ಹೇಳ್ತಾ ಇರೋ ಧರ್ಮನೇ ಬೇರಪ್ಪ, ಬೇರೆ ನಾವು ಸನಾತನ ಧರ್ಮವನ್ನು ಆಚರಿಸೋದ ಜನ ಹೋರಾಟ ಮಾಡ್ಬೋದು. ಸನಾತನ ಧರ್ಮ ಗೊತ್ತಿರೋದು ಒಂದು ಕೇವಲ ಕೃಷ್ಣನಿಗೆ. ಕೃಷ್ಣನ ಆ ರೂಪನೇ ಚೈತನ್ಯ ಮಹಾಪ್ರಭು, ರಾಧಾಕೃಷ್ಣ ರೂಪ ಅಲ್ವಾ? ಶ್ರೀಕೃಷ್ಣ ಚೈತನ್ಯ, ರಾಧಾಕೃಷ್ಣ ನಹಿ ಅನ್ಯ. ಸೊ ಭಗವಂತನಿಗೆ ಗೊತ್ತು ಧರ್ಮ ಏನು, ಸನಾತನ ಧರ್ಮ ಏನು ಅನ್ನೋದು. ನಮ್ ಜನರಿಗೆ ಗೊತ್ತು. ಸುಮ್ನೆ ಸನಾತನ ಧರ್ಮದ ಹೆಸರಲ್ಲಿ ಬೇಡ್ದದ್ ಕೆಲಸ ಮಾಡ್ತಾರೆ, ಬೇಡ್ದದ್ ತಿಂತಾರೆ. ಬೇಡ್ದವ್ರನ್ನ ಪೂಜಿಸ್ತಾರೆ ಇವ್ರು. ಇವಾಗ ಇಷ್ಟ ದೈವಗಳನ್ನ ಇಟ್ಕೊಂಡು ಪೂಜಿಸ್ತಾ ಇರ್ತಾರೆ ಅಷ್ಟೇ. ಭಗವಂತನ ಬಿಟ್ಬಿಡ್ತಾರೆ. ಭಗವಂತ ಬೇಕಾಗಿಲ್ಲ ಅವ್ರಿಗೆ, ಯಾಕಂದ್ರೆ ಅಷ್ಟೊಂದು ಅಸೂಯತನ ತುಂಬಿತ್ತು ಜನರಲ್ಲಿ. ಸೊ ಕೃಷ್ಣನ ಅವ್ರು ಸ್ವೀಕರಿಸಕ್ ತಯಾರಿಲ್ಲ. ಭಗವಂತ ಯಾವ ಕೃಷ್ಣನೇ? ನಮ್ ದೇವರು ಇದಾರೆ, ಕಾಂಪಿಟಿಷನ್ ಇಲ್ಲಿ ಏನಾರು? ಇಲ್ಲ, ಎಲ್ಲರೂ ಸಮ ಅಂತ ಹೇಳ್ಬೇಕು. ಒಬ್ನೇ ಕೃಷ್ಣ ಅಂತ ಹೇಳ್ಬಾರ್ದು. ಎಲ್ಲ ಸಮ ಹೆಂಗ ಆಗಕ್ಕಾಗತ್ತೆ? ನಮ್ ಶರೀರದಲ್ಲಿ ಎಲ್ಲಾನು ಸಮಾನ? ಎಲ್ಲಾ ಅಂಗಗಳು ಸಮಾನ? ಯಾವ್ದು ಸಮ ಇಲ್ಲ. ಒಂದೊಂದು ಅಂಗ ಒಂದೊಂದು ತಮ್ಮದೇ ಆದ ಕಾರ್ಯಗಳನ್ನ ಮಾಡ್ತಾವ. ಯಾವ ಸಮ ಅಲ್ಲ, ಅಲ್ವಾ ಮಾತಾಜಿ? ಯಾವ್ದು ಸಮ ಇದೆ? ಆಫೀಸಲ್ಲಿ ಇರೋ ಸಮ ಇದೆಯಾ? ಪ್ಯೂನು ಮತ್ತೆ ಬೇರೆಗಡೆ ಇರೋ ದೊಡ್ಡ ಬಾಸ್ ಅವನು ಒಂದೇನಾ? ಇಬ್ರಿಗೂ ಒಂದೇ ಸಂಬಳ ಕೊಡ್ತಾರ? ಇಲ್ಲ. ಬೇರೆ ಬೇರೆ. ಯಾವ ಸಮ? ಎಲ್ಲಿ ಸಮಾನತೆ ಅನ್ನೋದು ಎಲ್ಲೂ ಇಲ್ಲ. ನಮ್ಗ್ ಸಮಾನತೆ ಬೇಕು ಅಂತ ಜನ ಬಡ್ಕೋತಾರಷ್ಟೆ. ಎಲ್ಲಿದೆ ಸಮಾನತೆ? ಹೆಂಗ್ ಸಮಾನತೆ ಬರಕ್ ಸಾಧ್ಯ, ಇರಕ್ ಸಾಧ್ಯ? ಎಲ್ಲೂ ಸಮಾನತೆ ಇಲ್ಲ. ಸಮಾನ ಯಾಕೆ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ಭಗವಂತನಿಗೂ ಬೇರೆ ದೇವತೆಗಳಿಗೂ ಸಮಾನ ಯಾಕೆ ಮಾಡ್ಬೇಕು? ಮಾಡೋ ಅವಶ್ಯಕತೆ ಇಲ್ಲ, ಮಾಡ್ಬೇಕಾಗಿಲ್ಲ, ಮಾಡಬಾರದು ಕೂಡ. ಭಗವಂತನ ಪೊಸಿಷನ್ ಭಗವಂತಂತ. ಬೇರೆ ದೇವತೆಗಳಿಗೆ ಗೊತ್ತು ಅವ್ರ ಸ್ಥಾನ ಏನು ಅನ್ನೋದು. ಅವ್ರನ್ನ ತಗೊಂಡ್ಬಿಟ್ಟು ಭಗವಂತನ ಜಾಗದಲ್ಲಿ ಕೂಡ್ಸೋದಲ್ಲ ಅಲ್ವಾ? ಅಪರಾಧಿಗಳವ್ರು. ಆಯ್ತಾ? ಸೊ ಭಗವಂತ ಧರ್ಮದ ಪಾಲಕ ಅಂತಿರೋದಿಲ್ಲ. ಧರ್ಮದ ರಕ್ಷಣೆ ಮಾಡೋದು ಕೇವಲ ಭಗವಂತ. ದೇವೋತ್ತಮ ಪುರುಷನು. ಇದು ನನ್ನ ಅಭಿಪ್ರಾಯ. ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಈ ಶ್ಲೋಕ ಮಾಡ್ಬಿಟ್ಟು ಹೇಳ್ತೇನೆ. 19ನೇ ಶ್ಲೋಕದ ಅನುವಾದ ಹತ್ತಿರ. ಹ್ಮ್ ಮಾತಾಜಿ. ಅನುವಾದ: ನಿನಗೆ ಆದಿ ಮಧ್ಯ ಅಥವಾ ಅಂತ್ಯಗಳಿಲ್ಲ. ನಿನ್ನ ಮಹಿಮೆಗೆ ಮಿತಿಯಿಲ್ಲ. ನಿನಗೆ ಅಸಂಖ್ಯಾತ ಬಾಹುಗಳಿವೆ. ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು. ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬಂದು ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ಒಂದೊಂದ್ಸರಿ ಏನಂತಾರೆ ಇಲ್ಲಿ ಅನಾದಿ, ಅನಂತ ಮತ್ತೆ ಮತ್ತೆ ಬಳಸ್ತಾ ಇದಾರಲ್ವಾ? ಆಕ್ಚುಲಿ ಅದೇನದು ಗ್ರಾಮರ್ಗೆ ಏನಂತಾರ? ಗ್ರಾಮರ್ ವ್ಯಾಕರಣ ಅಲ್ವಾ?
ವ್ಯಾಕರಣ ಪ್ರಕಾರ, ಸಂಸ್ಕೃತ ವ್ಯಾಕರಣ ಪ್ರಕಾರ ಆತರ ಮತ್ತೆ ಮತ್ತೆ ಕೆಲವೊಂದು ವರ್ಡ್ ರಿಪೀಟ್ ಆಗ್ಬಾರ್ದಂತೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಹೇಳ್ತಿದ್ದಾರೆ, ಯಾವ್ದಾದ್ರು ಒಂದು ತುಂಬಾ ಮುಖ್ಯಕರವಾಗಿರುವಂತದ್ದು, ಮಹತ್ತರವಾಗಿರುವಂತದನ್ನ ತಿಳಿಸ್ಬೇಕು ಅಂದ್ರೆ ಮತ್ತೆ ಮತ್ತೆ ಅದನ್ನ ಪುನರಾವೃತ್ತಿ ಮಾಡ್ತಾರಂತೆ. ಅದ್ರಲ್ಲೇನು ಇದ್ರಲ್ಲಿ ದೋಷ ಇಲ್ಲ ಅಂತಿದ್ದಾರೆ. ಅದು ದೋಷ ಅಲ್ಲ. ಅದು ಅಂದ್ರೆ ಈ ಶ್ಲೋಕದಲ್ಲಿ ಏನೋ ದೋಷ ಇದೆ ಅಂತ ಹೇಳ್ಬಾರ್ದು. ಇದ್ರ ಮತ್ತೆ ಮತ್ತೆ ಈ ತರ ಅನಂತ ಅನಾದಿ ಅಂತ ಬಳಸಿದ್ದಾರೆ, ಹಂಗ ಹೇಳಂಗಿಲ್ಲ. ಯಾಕಂದ್ರೆ ಆ ರೂಪನೇ ಆ ತರ ಇದೆ. ಅದು ವರ್ಣನೆಗೆ ಆ ಪದ ಬಳಸಲೇಬೇಕಾಗತ್ತೆ ಮತ್ತೆ ಮತ್ತೆ. ಓಕೆನಾ? ಸೊ ಹಾಗಾಗಿ ರಿಪಿಟೇಷನ್ ಇರೋದು ಅಂತಿರೋದಿಲ್ಲ. ಇದು ಶಾಸ್ತ್ರದ ಒಂದು ಇದು ಅಂತಲ್ಲ, ಇದು ಪುನರಾವೃತ್ತಿಯು ಸಾಹಿತ್ಯವಾಗಿ ದೌರ್ಬಲ್ಯವಲ್ಲ ಅಂತಿರೋದಿಲ್ಲ. ದಿಗ್ಭ್ರಮೆ ಅಥವಾ ಬೆರಗು ಅಥವಾ ಮಹತ್ತರವಾದ ಹರ್ಷೋನ್ಮಾದದ ಕಾಲದಲ್ಲಿ ಹೇಳಿಕೆಗಳು ಪುನರಾವೃತ್ತಿಯಾಗುತ್ತವೆ ಇದು ಎಂದು ಹೇಳಲಾಗಿದೆ. ಇದು ದೋಷವಲ್ಲ. ಸೊ ಇಲ್ಲಿ ಭಗವಂತನಿಗೆ ನಿನಗೆ ಆದಿ ಮಧ್ಯ ಅಂತ್ಯ ಇಲ್ಲ ಅಂತಿದ್ದಾರೆ. ಭಗವಂತನಿಗೆ ಆದಿ ಇದೆಯಾ? ಬಿಗಿನಿಂಗ್ ಇದೆಯಾ? ಎಲ್ಲಿ ಹುಟ್ಟಿದ್ದಾನೆ ನಮ್ಗಿನ ಗೊತ್ತಾ? ಭಗವಂತ ಯಾವಾಗ ಹುಟ್ಟಿದ್ದಾನೆ? ಯಾವ ಇಸ್ವಿದಲ್ಲಿ ಹುಟ್ಟಿದ್ದಾನೆ? ಯಾರಿಗೂ ಗೊತ್ತಿಲ್ಲ. ಇಡೀ ಪ್ರಪಂಚ ಹೆಂಗ್ ಬಂದಿದೆ, ಯಾವ ಇಸ್ವಿದಲ್ಲಿ ಬಂದಿದೆ ಯಾರಿಗೂ ಗೊತ್ತಿಲ್ಲ. ಆದಿ ಗೊತ್ತಿಲ್ಲ. ಮಧ್ಯ, ಭಗವಂತನ ಮಧ್ಯನೂ ಗೊತ್ತಿಲ್ಲ. ಭಗವಂತನ ವಯಸ್ಸೇನು ಅಂತ ಹೇಳಕ್ಕಾಗತ್ತಾ? ಮಧ್ಯನೂ ಹೇಳಕ್ಕಾಗಲ್ಲ. ಅಂತ್ಯ, ಭಗವಂತ ಅವತಾರ ಮಾಡ್ಕೊಂಡು ಮುಗಿಸ್ಕೊಂಡು ಅವ್ನು ಲೀಲೆ ಮುಗಿಸ್ಕೊಂಡು ಹೋಗ್ತಾನೆ ಹೊರತು ಅದು ಅಂತ್ಯ ಅಲ್ಲ. ಅದೊಂದು ಲೀಲೆ ಅಷ್ಟೇ. ಅವನ ಇಚ್ಛೆ ಪ್ರಕಾರ ಅವ್ನು ಬರ್ತಾನೆ, ಅವನು ಕಾರ್ಯ ಮುಗಿಸ್ಕೊಂಡು ಹೋಗ್ತಿರ್ತಾನೆ ಅಷ್ಟೆ. ಒಂದೊಂದು ಅವತಾರದಲ್ಲೂ ಒಂದೊಂದು ಮೂಡಿಂದ ಬರ್ತಾನೆ. ಅವನು ಒಂದೊಂದು ಧರ್ಮನ ಸ್ಥಾಪನೆ ಮಾಡೋದಕ್ಕೆ ಬರ್ತಾನೆ. ಒಂದು ಗುರಿ ಇಟ್ಕೊಂಡು ಒಂದು ಉದ್ದೇಶದಿಂದ ಬರ್ತಾನೆ. ಅಂತ್ಯ ಅಲ್ಲ ಅದು. ಕೃಷ್ಣನ ಅವತಾರ ಮುಗಿದ ಕೃಷ್ಣ ಸತ್ತೋದ? ಕೃಷ್ಣ ಯಾವುದು ಸಾಯಕ್ ಸಾಧ್ಯ ಇಲ್ಲ. ಕೃಷ್ಣ ಸಾಯೋದಿಕ್ಕೆ ಒಂದು ಸಾಮಾನ್ಯ ವ್ಯಕ್ತಿನ ಸಾಯೋದಿಕ್ಕೆ? ದೇಹನ ಸುಡ್ತಾರ ಏನೋ? ಕೃಷ್ಣನ ದೇಹನ ಸುಡ್ಲಿಕ್ಕೆ ಸಾಧ್ಯನಾ? ಕೃಷ್ಣನ ದೇಹನೇ ಇಲ್ಲ, ಭೌತಿಕ ದೇಹನೇ ಇಲ್ಲ ಅವನಿಗೆ ಸುಡ್ಲಿಕ್ಕೆ ಅಲ್ವಾ? ಭಗವಂತನ ಸಾಧಾರಣ ಮನುಷ್ಯರ ಜೊತೆ ಹೋಲಿಸಿದ್ರೆ ಮತ್ತೆ ಭಗವಂತ ಹೆಂಗ್ ಅನ್ಸ್ಕೊತಾನ ಅವನು? ನಮಗ್ ಬೇಡ್ವಾ? ನಮಗೆ ಭಗವಂತ ಅನ್ನೋನ್ ಬೇಡ್ವಾ? ನಮ್ಗೆ ನಮ್ ತರ ಅಲ್ಲದವನೊಬ್ಬ ವ್ಯಕ್ತಿ ಬೇಕಲ್ವಾ? ಅವನ್ನ ಭಗವಂತ ಅಂತ ಒಪ್ತೀವಿ ನಾವು. ಸಾಧಾರಣ ಮನುಷ್ಯನ ಭಗವಂತ ಅನ್ನಕ್ಕಾಗತ್ತಾ? ಮತ್ ನಮ್ ತರನೇ ಅವನು ಇದ್ರೆ ಮತ್ತೆ ಅವನ್ನೇ ಭಗವಂತ ಅನ್ಬೇಕು. ನಾವೇ ಭಗವಂತ ಅನ್ಸ್ಕೊಬಿಡ್ಬೋದಲ್ಲ. ಅದೇ ಬೇಕಾಗಿರೋದು ಇವ್ರಿಗೆ, ಮಾಯಾವಾದಿಗಳಿಗೆ. ನಾನು ಭಗವಂತ ಅನ್ಬೇಕು ಅವ್ರಿಗೆ. ಸೊ ಆದಿ ಅಂತ್ಯ ಮಧ್ಯ ಇಲ್ಲ. ನಿನ್ನ ಮಹಿಮೆಗೆ ಮಿತಿ ಇಲ್ಲ. ಭಗವಂತನ ಮಹಿಮೆ ಎಷ್ಟಿದೆ! ಅವನ ಗ್ಲೋರೀಸ್, ಅವನ್ ಪಾಸ್ಟ್ ಟೈಮ್ಸ್ ಅವ್ನು ಮಾಡಿರೋ ಲೀಲೆಗಳು ಒಂದಾ ಎರಡಾ? ಒಬ್ಬೊಬ್ಬರನ್ನು ಒಂದೊಂದು ಸನ್ನಿವೇಶದಲ್ಲಿ ಒಂದೊಂದು ರೀತಿಯಲ್ಲಿ ಭಗವಂತ ಅವನೊಂದು ಲೀಲೆಗಳನ್ನ ಮಾಡ್ತಾನೆ. ಒಂದೊಂದು ಅವತಾರಗಳಲ್ಲಿ ಅಲ್ವಾ? ಒಂದೊಂದು ಕಾರ್ಯಗಳು ಒಂದಾ ಎರಡ ಅವನ್ ಮಾಡೋದು ಚಟುವಟಿಕೆಗಳು ಅಲ್ವಾ? ಅವನ ಮಹಿಮೆಗೆ ಮಿತಿಯೇ ಇಲ್ಲ. ನಿನಗೆ ಅಸಂಖ್ಯಾತ ಬಾಹುಗಳಿವೆ, ಸೂರ್ಯ ಚಂದ್ರ ನಿನ್ನ ಕಣ್ಣುಗಳು, ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬಂದು ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ಸೊ ಭಗವಂತ ಅದೇನದು ಕೊನೆಗೆಲ್ಲ ಪ್ರಳಯ ಆಗತ್ತಲ್ವಾ? ಪ್ರಳಯ ಸಮಯದಲ್ಲಿ ಒಂದು ಅಗ್ನಿ ಬರುತ್ತಂತೆ. ಅಗ್ನಿ ಬಂದ್ಬಿಟ್ಟು ಇಡೀ ಪ್ರಪಂಚನ ಸುಡತ್ತಂತೆ. ಸೊ ಅದು ಬರ್ತಾ ಇರೋದು ಭಗವಂತನ ಬಾಯಿಂದಾನೆ ಆಕ್ಚುಲಿ. ಓಕೆ. ಸೊ ಹಾಗಾಗಿ ಭಗವಂತನ ಒಂದು ಮಹಿಮೆ ಬಗ್ಗೆಯಲ್ಲಿ ಚರ್ಚಿಸ್ತಾ ಇರೋದಕ್ಕೆ ಇಲ್ಲಿಗೆ ನಿಲ್ಸೋಣ ನಾವು. ನಾಳೆ ಅಲ್ಲ, ಮತ್ತೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದುವರ್ಸೋಣ 20ನೇ ಶ್ಲೋಕದಿಂದ. ಓಕೆನಾ? ಎಷ್ಟಿದೆ ಇದ್ರಲ್ಲಿ? 50 ಶ್ಲೋಕಗಳು ಬಂದ್ಬಿಟ್ಟು 54 55 ಇದೆ. 55 ಶ್ಲೋಕ ಇದೆ. ಓಕೆ, ಇನ್ನೊಂದು 2 ಕ್ಲಾಸಲ್ಲಿ ಮುಗಿಸ್ಬೋಣ. 20ರಿಂದ ಇವತ್ತು ಎಷ್ಟು ಮಾಡಿದ್ವಿ? 20 ಮಾಡಿದ್ವಲ್ವಾ? ಅಲ್ಲಿಗೆ ಈಸಿಯಾಗಿ 15 ಅಂತೂ ಮಾಡಕ್ಕಾಗ್ತದೆ ನಮ್ಗೆ. 35 ನೆಕ್ಸ್ಟ್ ಕ್ಲಾಸಲ್ಲಿ 35 ಮಾಡೋಣ. ಅದಾದ್ಮೇಲೆ 35ರಿಂದ 55 ಮಾಡ್ಬೋಣ. ಓಕೆ, ಹಾಗಾಗಿ 3 ಕ್ಲಾಸಲ್ಲಿ ಮುಗಿಸ್ಕೊಡ್ಬೋದು. ಆಯ್ತಾ? ಏನಾದ್ರು ಪ್ರಶ್ನೆ ಇದೆಯಾ ಇವತ್ತಿನ ಕ್ಲಾಸ್ ಬಗ್ಗೆ ಅಥವಾ ಇನ್ನೇನಾದ್ರು ಜನರಲ್ ಆಗಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡಾತ್ ಪ್ರಣಾಮ ಮಾತಾಜಿ. ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡಾತ್ ಪ್ರಣಾಮ. ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ ಮಾತಾಜಿ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ.
ರಂಜಿತಾಶ್ವರ ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಮಾತಾಜಿ, ಸುನೀತಾ ಮಾತಾಜಿ, ಅರುಣಾ ಮಾತಾಜಿ, ನಿಶಾಂತ ಮಾತಾಜಿ, ಗಾಯತ್ರಿ ಮಾತಾಜಿ, ಭಾರತಿ ಮಾತಾಜಿ, ಪ್ರೇಮ ಮಾತಾಜಿ, ರೇಣುಕಾ ಮಾತಾಜಿ, ಶಿಲ್ಪಾ ಮಾತಾಜಿ, ಸುಮಂಗಳಾ ಮಾತಾಜಿ, ಶ್ರೀವಳ್ಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಮಸ್ಕಾರ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಎಲ್ಲರಿಗೂ ದಂಡಕ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀವಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ ಮಾತಾಜಿ. ದಂಡ ಪ್ರಣಾಮ ಮಾತಾಜಿ. ಏನ್ ಹರೇ ಮಾಡ್ತಿದ್ದೀನಿ? ಕೃಷ್ಣ ಮಾತಾಜಿ, ದಂಡ ಪ್ರಣಾಮ್. ದಂಡ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ.